ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 2021ನೇ ವರ್ಷದ ಆರಾಧನೆಗಾಗಿ ಕೂಡಿ ಬರುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನದ ಆರಾಧನೆಯನ್ನು ನಾವು ಪ್ರಾರಂಭದಿಂದಲೇ ಪ್ರಾರ್ಥನೆ ಮಾಡಿ ಈ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ದೇವರ ದಾನೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವರ್ಷ ನಿಮಗೆ ಶುಭಕರವಾಗಲಿ. ಪ್ರೈಸ್ ದ ಲಾರ್ಡ್. 2021ನೇ ವರ್ಷದ ಮೊದಲನೆಯ ಮುಂಜಾನೆಯಲ್ಲಿ ದೇವರ ಸನ್ನತಿಯಲ್ಲಿ ಬರುವ ಹಾಗೆ, ದೇವರನ್ನು ಸ್ತುತಿಸುವ ಹಾಗೆ, ದೇವರನ್ನು ಕೊಂಡಾಡುವ ಹಾಗೆ ದೇವರು ನಮ್ಮೆಲ್ಲರಿಗೂ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿಕೊಂಡು ಮುಂಜಾನೆಯಲ್ಲೇ ದೇವರ ಸನ್ನತಿಯಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡಿ ಈ ದಿನವನ್ನು ಕರ್ತನಿಗೆ ಒಪ್ಪಿಸಿಕೊಂಡು ನಾವು ಈ ವರ್ಷ ಪ್ರಾರಂಭ ಮಾಡಿಕೊಳ್ಳುವರಾಗಿರೋಣ. 2020ನೇ ವರ್ಷದ ಮೊದಲನೆಯ ದಿವಸದ ಈ ಮುಂಜಾನೆ ಜಾಮ ಮೊದಲುಗೊಂಡು ದೇವರು ತಾನೇ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ನಡೆಸಿಕೊಳ್ಳಲಿಕ್ಕಾಗಿ ಕರ್ತನ ಆ ಸಾನ್ನಿಧ್ಯದಲ್ಲಿ ನಾವು ಜೀವಿಸುವ ಹಾಗೆ ದೇವರ ತ್ರಾಣವುಳ್ಳ ಹಸ್ತದಲ್ಲಿ ನಾವು ಬಲವಾಗಿ ಹಿಡಿದುಕೊಂಡು ಈ ವರ್ಷ ಪೂರ್ತಿ ಕರ್ತನ ಕರ ಹಿಡಿದು ನಡೆಯುವರಾಗಲಿಕ್ಕಾಗಿ ಈ ಮುಂಜಾನೆಯಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡೋಣ. ಓ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಹೊಸ ವರ್ಷದ ಮುಂಜಾನೆಯ ಸಮಯಕ್ಕಾಗಿ ದೇವರೇ ನಾವು ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಕರ್ತನಾದ ಯೇಸುವೇ, ಈ ದಿನವನ್ನು ಕಾಣುವಂತೆ ನಮ್ಮೆಲ್ಲರಿಗೂ ದೇವರನ್ನೇ ಆಯುಸ್ಸು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ, ಆರೋಗ್ಯ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನೀವು ನಮಗೆ ಈ ಭೂಮಿಯಲ್ಲಿ ಆಯುಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟು ಈ ದಿನವನ್ನು ಕಾಣುವಂತೆ ಮಾಡಿದಕ್ಕಾಗಿ ನಿಮಗೆ ವಂದನೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಘನಮಾನ ಮಹಿಮೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ನಿಮಗೆ ವಂದನೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಕರ್ತನೇ, ಈ ಹೊಸ ವರ್ಷದ ಈ ಪ್ರಾರಂಭದ ಸಮಯಗಳಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸುತ್ತೇನೆ. ಓ ದೇವರೇ, ನಿಮಗೆ ಸುಗಂಧ ವಾಸನೆಯಾಗಿ ದೇವರೇ ನಮ್ಮನ್ನೇ ನಿಮ್ಮ ಮುಂದೆ ಒಪ್ಪಿಸಿಕೊಡುತ್ತೇನೆ. ಈ ವರ್ಷ ಪೂರ್ತಿ ಕರ್ತನೆ, ನಿನ್ನ ಕೃಪೆ ಇರಬೇಕೆಂದು ಬೇಡಿಕೊಳ್ಳುತ್ತೇನೆ. ನಿನ್ನ ಕರುಣೆ ನಮಗೆ ಬೇಕು ಎಂದು ಬೇಡಿಕೊಳ್ಳುತ್ತೇನೆ. ನಿನ್ನ ದಯೆಯಲ್ಲಿ ನಮ್ಮನ್ನು ಮರೆಮಾಚಿಕೊಳ್ಳಬೇಕು ಎಂದು ಬೇಡಿಕೊಳ್ಳುತ್ತೇನೆ. ಕರ್ತನೆ, ನಿನ್ನ ಕರುಣೆಯಲ್ಲಿ ನಮ್ಮನ್ನು ಮರೆಮಾಚಿಕೊಳ್ಳಲಿ ಸ್ವಾಮಿ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆಮಾಚಿಕೊಳ್ಳಲಿ ಕರ್ತನೆ. ನಿನ್ನ ರಕ್ತದ ಕೋಟೆಯೊಳಗಡೆ ನಮ್ಮೆಲ್ಲರನ್ನು ಸುರಕ್ಷಿತವಾಗಿ ನೆಲೆಗೊಳಿಸಲಿ ಕರ್ತನೆ ಎಂದು ಪ್ರಾರ್ಥಿಸುತ್ತೇನೆ. ಓ, ನಮಗೆ ವಿರುದ್ಧವಾಗಿ ಕಲ್ಪಿಸುವ ಆಯುಧಗಳು ನಮಗೆ ಫಲಿಸದ ಹಾಗೆ ದೇವರೇ ನೀ ಬೇಲಿಗಟ್ಟಿ ಕಾಪಾಡಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ಈ ವರ್ಷದ ಈ ಪ್ರಾರಂಭದ ಸಮಯದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡುವಾಗ ಈ ವರ್ಷದ ಮುಂದಿನ ದಿನಗಳು ಅದು ಹೇಗಿದೆ ಎಂಬುದು ನಮಗೆ ಗೊತ್ತಿಲ್ಲ ಕರ್ತನೆ. ದೇವರೇ, ಮುಂದಿನ ದಿನಗಳು ಅದು ನಿಮ್ಮ ದೇವರೇ, ಮುಂದಿನ ದಿನಗಳು ಅದು ನಿಮಗೆ ಮಾತ್ರ ಗೊತ್ತಿದೆ ಕರ್ತನೆ. ಆದರೆ ಸ್ವಾಮಿ, ನಿಮ್ಮ ಪಾದಾಂದಿಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ಮುಂದೆ ಬರಬೇಕಾದ ದಿನಗಳಲ್ಲಿ ಒಂದೊಂದು ದಿನಗಳು, ಒಂದೊಂದು ತಿಂಗಳುಗಳು, ಒಂದೊಂದು ದೇವರ ಕಾಲಗಳು ಕರ್ತನೆ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆಮಾಚಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇನೆ. ನಿಮ್ಮ ರಕ್ತದ ಕೋಟೆಯೊಳಗಡೆ ಸುರಕ್ಷಿತವಾಗಿ ನೆಲೆಗೊಳಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಓ ದೇವರೇ, ವೈರಿಯ ಕೈಗಳಲ್ಲಿ ಸಿಕ್ಕಾಕದಂತೆ ದೇವರೇ ನೀವು ನಮಗೆ ರಕ್ಷಕನಾಗಿರಲಿ ಸ್ವಾಮಿ. ಶತ್ರುವಿನ ಕೈಗಳಲ್ಲಿ ನಾವು ದೇವರೇ ಸಿಕ್ಕಾಕದ ಹಾಗೆ ನೀವು ನಮಗೆ ಸಂರಕ್ಷಕನಾಗಿದ್ದುಕೊಂಡು ನಡೆಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರೇ, ಆಯುಷನ್ನು ದೇವಾಲಿಸುವ ನೀವು, ಆರೋಗ್ಯ ದೇವಾಲಿಸುವ ದೇವರು ನೀವು, ಮನಃಶಾಂತಿಯು ಸಮಾಧಾನವು ದೇವಾಲಿಸುವ ದೇವರು ನೀವು. ನಿಮಗೆ ಸ್ತೋತ್ರ ಕರ್ತನೆ. ಎಲ್ಲವೂ ನಿನ್ನ ಪಾದಾಂದಿಗೆ ಸಮರ್ಪಿಸುತ್ತಾ, ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸುತ್ತಾ, ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಿಸುತ್ತಾ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇನೆ. ಪರಲೋಕ ತಂದೆಯಾದ ದೇವರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯವರೇ, ನಮ್ಮ ಜೀವನಗಳಲ್ಲಿ ಮತ್ತೊಂದು ದಿನವನ್ನು ಕಾಣುವ ಹಾಗೆ ಅಥವಾ 2021ನೇ ವರ್ಷದ ಮೊದಲನೆಯ ದಿವಸವನ್ನು ಕಾಣುವ ಹಾಗೆ
ದೇವರು ನಮಗೆ ಸಹಾಯ ಮಾಡಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿರೋಣ. ನಾವು ದೇವರಿಗೆ ವಂದನೆಗಳ ಸಲ್ಲಿಸುವವರಾಗಿರೋಣ. ನಾವು ಪ್ರಾರ್ಥನೆಯೊಂದಿಗೆ ಈ ದಿನವನ್ನು ಪ್ರಾರಂಭಿಸುವವರಾಗಿರೋಣ. ನಮ್ಮ ಈ ವರ್ಷದ ಪ್ರಾರಂಭ ದಿನಗಳು ದೇವರ ಸನ್ನಿಧಿಯಲ್ಲಿ ದೇವರ ಜೊತೆಯಲ್ಲಿದ್ದುಕೊಂಡು ದೇವರೊಟ್ಟಿಗೆ ನಾವು ಈ ವರ್ಷ ನಾವು ಜೀವನ ಮಾಡಿಕೊಳ್ಳುವ ಹಾಗೆ ಕರ್ತನು ನಮ್ಮೆಲ್ಲರಿಗೂ ಸಹಾಯವಾಗಲಿ. ದೇವರು ನಿಮ್ಮೆಲ್ಲರಿಗೂ ಅದಕ್ಕೆ ಅನುಗ್ರಹವನ್ನು ದಯಪಾಲಿಸಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹ್ಯಾಪಿ ನ್ಯೂ ಇಯರ್. ಒಂದು ಹೊಸ ವರ್ಷ ಕೂಡ ನಮಗೆ ದೇವರು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. 2021ನೇ ವರ್ಷ ನೋಡೋ ಹಾಗೆ ದೇವರು ನಮಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ. ದೇವರು ನಮಗೆ ಮಾಡಿದ ಉಪಕಾರಗಳನ್ನು ನೆನೆಸಿ ದೇವರನ್ನು ಈ ಮುಂಚಾನೆಯಲ್ಲಿ ನಾವು ಆರಾಧನೆ ಮಾಡಿಕೊಳ್ಳೋಣ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆಯಿಂದ ಹಾಡನ್ನು ಹಾಡಿ ನಾವು ದೇವರನ್ನು ಕೊಂಡಾಡಿಕೊಳ್ಳೋಣ. ಮಾಡುವೆ
ಮಾಡಿದಿರಾಗತ್ತೇನೆ. ಇವತ್ತು ಕೂಡ ಜೀವಿಸುವ ಹಾಗೆ ನಮ್ಮನ್ನು 2021ನೇ ವರ್ಷವನ್ನು ನೋಡುವ ಹಾಗೆ ನಮ್ಮನ್ನು ನಿಲ್ಲಿಸಿದ ದೇವರೇ, ಆಯುಸ್ಸು ಕೊಟ್ಟ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿಮಗೆ ದೇವರೇ ಸ್ತುತಿಗಾನ ಮಹಿಮೆಗಳು ಸಲ್ಲಿಸುತ್ತೇವೆ ಕರ್ತನೆ. ನಿಮಗೆ ಆರಾಧನೆ ಕರ್ತನೆ. ನಮಗೆ ಉಸಿರಿರೋ ದಿವಸವೆಲ್ಲ ನಿಮ್ಮನ್ನು ಆರಾಧಿಸುತ್ತೇವಪ್ಪ. ನಿಮಗೆ ಮಹಿಮೆ ಸಲ್ಲಿಸುತ್ತೇನೆ ಕರ್ತನೆ. ನೀವೆಷ್ಟೊಂದು ಉಪಕಾರ ನಮ್ಮ ಜೀವನದಲ್ಲಿ ಮಾಡಿದಿರ ಕರ್ತನೆ. ಎಲ್ಲವುಗಳಿಗಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಎಲ್ಲವುಗಳಿಗಾಗಿ ನಿಮಗೆ ಆರಾಧನೆ ಸಲ್ಲಿಸುತ್ತೇವಪ್ಪ. ದೇವದೂತರುಗಳು ಸೇರಿ ನಿಮ್ಮನ್ನು ಆರಾಧಿಸುತ್ತಿರುವಾಗ ನಾವು ಕೂಡ ಅದರ ಜೊತೆಯಲ್ಲಿ ಸೇರಿ ನಿಮ್ಮನ್ನು ಆರಾಧಿಸುತ್ತೇವೆ ಕರ್ತನೆ. ಈ ಹೊಸ ವರ್ಷ ನಮಗೆ ಕೊಟ್ಟಿದ್ದಕ್ಕಾಗಿ, ನೋಡುವಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ನಿಮಗೆ ಮಹಿಮೆ ರಾಜ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾವು ನೂತನ ಕೃಪೆಯಿಂದ ನನ್ನ ತುಂಬಿಸುತ್ತ ಹಾಡು ಕೂಡ ಜೊತೆಯಲ್ಲಿ ಹಾಡಿ ದೇವರನ್ನು ಕೊಂಡಾಡಿಕೊಳ್ಳೋಣ. ನೂತನ ದಿನದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಈ ಹೊಸ ವರ್ಷದಲ್ಲಿ ಈ ದಿನ ಮಾತ್ರ ಅಲ್ಲ, ಈ ವರ್ಷ ಪೂರ್ತಿ ನೂತನ ಕೃಪೆಯಿಂದ ನೂತನ ದಿನದಲ್ಲಿ ದೇವರು ನಮ್ಮನ್ನು ನಡೆಸೋದಕ್ಕೋಸ್ಕರ ಒಂದು ಪ್ರಾರ್ಥನೆಯೊಂದಿಗೆ ಈ ಹಾಡನ್ನು ಹಾಡಿಕೊಳ್ಳೋಣ. you.
ಈ ನೂತನ ದಿನದಲ್ಲಿ ನೂತನ ಕೃಪೆಯಿಂದ 2021ನೇ ವರ್ಷ ಪೂರ್ತಿ ನೂತನ ಕೃಪೆ ತುಂಬಿದವರಾಗಿ ನಡೆಯಲು ಕರ್ತನೆ, ಲಜ್ಜೆಗೆ ಬದಲಾಗಿ ಓ ದೇವರೇ ನಮ್ಮ ತಲೆ ಎತ್ತು ಹಾಗೆ ಓ ಕರ್ತನೆ ನಿಂದೆಗಳು ಹೋಗಿ ದೇವರೇ ನಷ್ಟವಾಗಲಿಕ್ಕೆ 2ರಷ್ಟು ದೇವರೇ ಆಶೀರ್ವಾದ ಹೊಂದಿಕೊಳ್ಳುವಂತೆ ಈ ದೇವರೇ 2021ನೇ ವರ್ಷ ದೇವರೇ ಅನುಗ್ರಹಿಸು, ಹೊಸ ಕೃಪೆಯನ್ನು ನೀಡು ದೇವ. ನಿಮಗೆ ಮೆಚ್ಚಿಯುಳ್ಳವರಾಗಿ ಬದುಕಲು ನಮಗೆಲ್ಲರಿಗೂ ಕೃಪೆ ಕೊಡು ದೇವ. ನೀ ನಮ್ಮ ಮಧ್ಯದಲ್ಲಿ ಬಂದು ನಮ್ಮನ್ನು ಈ ದಿನದಲ್ಲಿ ಬಲಪಡಿಸು, ಹೊಸ ಕೃಪೆಯಿಂದ ಬಲಪಡಿಸು, ಹೊಸ ಅಭಿಷೇಕದಿಂದ ಬಲಪಡಿಸು, ಹೊಸ ದೇವರೇ ಆತ್ಮನ ಚೈತನ್ಯದಿಂದ ಬಲಪಡಿಸು ದೇವರೇ. ಸಂಬಂಧ ಅಗಲಿ ಹೋಗದಂತೆ ದೇವರೇ ಎಲ್ಲ ದೇವರೇ ತೊಂದರೆಗಳು ನೀಗು ಹಾಗೆ ಸಮಾಧಾನವಾಗಿ ಬದುಕು ಹಾಗೆ ದೇವರೇ ನಮ್ಮೆಲ್ಲರಿಗೂ ಕರುಣೆ ತೋರು ದೇವರೇ. ಈ 21ನೇ ವರ್ಷದಲ್ಲಿ ನಾವೆಲ್ಲರೂ ಓ ಸಮಾಧಾನದಿಂದ ಬದುಕುವಂತೆ, ಈ ಮಹಾಮಾರಿಗಳಿಂದ ಬಿಡುಗಡೆ ಹೊಂದಿಕೊಂಡು ಸಂತೋಷವಾಗಿ ಬದುಕುವಂತೆ ನಮಗೆ ಸಹಾಯ ಮಾಡು ದೇವಾ. ನಿಮಗೆ ಸ್ತೋತ್ರ ಕರ್ತನೆ, ಮಹಿಮೆ ಸಲ್ಲಿಸುತ್ತೀನಪ್ಪ, ವಂದನೆ ಸಲ್ಲಿಸುತ್ತೇನೆ ಕರ್ತನೆ. ಒಂದು ಹಾಡು ಕೂಡ ನಾವು ಚಪ್ಪಾಳೆ ಹೊಡೆದು ಹಾಡಿ ದೇವರನ್ನು ಕೊಂಡಾಡಿಕೊಳ್ಳೋಣ. ದೇವ ನಾನಿನ್ನ ಸ್ತುತಿಸುವ ರಾಜ, ನಾನು ನಮ್ಮನ್ನು ಸ್ತುತಿಸುವೆ. ಒಂದು ಹಾಡಾಡಿಕೊಳ್ಳೋಣ. ಹಾಲೆಲೂಯ 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 ಹಾಲೆಲೂಯ. You are my
ಬೇಡಿಕೊಳ್ಳೋಣ. ಆ ಜೀವ ಜಲ ನನ್ನಲ್ಲಿ ಸುರಿಸು ದೇವರೇ, ಅಗ್ನಿ ನದಿಯಾಗಿ ನನ್ನಲ್ಲಿ ಇಳಿದು ಬರಲಿ ಅಪ್ಪ. ಈ 2021ನೇ ವರ್ಷ ಜಯಕರವಾಗಿ ಮುಂದೆ ಹೋಗಲಿಕ್ಕಾಗಿ ಓ ಆ ಜೀವ ಜಲ ನದಿಯಾಗಿ ಓ ದೇವರ ಆತ್ಮನೇ ನನ್ನಲ್ಲಿ ಇಳಿದು ಬನ್ನಿ ದೇವರೇ, ನಮ್ಮ ಒಬ್ಬರಲ್ಲಿ ಇಳಿದು ಬನ್ನಿ ದೇವರೇ. ಓ ಯಾರಾದ್ರಲ್ಲಿ ಭಾಗವಹಿಸಿರೋ ಪ್ರತಿಯೊಬ್ಬರ ಮೇಲೂ ಕೂಡ ದೇವರೇ ನಿಮ್ಮ ಅಗ್ನಿ ಆತ್ಮನ ಇಳಿದು ಬಂದು ಓ ಜೀವ ಜಲ ನದಿಯಾಗಿ ನಮ್ಮನ್ನು ತುಂಬಿಸು ದೇವರೇ, ತುಂಬಿಸು ದೇವರೇ, ತುಂಬಿಸು ದೇವರೇ. ಬೆಳಗಿನ ಆತ್ಮನಗಳು ಬಿಟ್ಟು ಹೋಗುವಂತೆ, ಕೇಡಿನ ಆತ್ಮಗಳು ಬಿಟ್ಟು ಹೋಗುವಂತೆ, ಈ 2021 ಜಯಕರವಾಗಿ ಮುಂದೆ ಹೋಗುವಂತೆ, ಜಯಶಾಲಿಗಳಾಗುವಂತೆ ಅಗ್ನಿ ಆತ್ಮನ ಇಳಿದು ಬರಲಿ, ದೇವರ ಆತ್ಮನ ಇಳಿದು ಬರಲಿ. ದೇವರ ಶಕ್ತವಾದ ಅಭಿಷೇಕದ ಆತ್ಮನಿಂದ ಓ ನಾವು ಒಬ್ಬರು ತುಂಬಲ್ಪಡಲಿ, 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 ತುಂಬಲ್ಪಡಲಿ ಎಂದು ಪ್ರಾರ್ಥಿಸುತ್ತೇನೆ ಕರ್ತನೆ. ನಿಶ್ಚಯವಾಗಿ ನಮ್ಮನ್ನು ತುಂಬಿಸಿ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ.
ನೀವು ಆತ್ಮನಾಗಿ ಇಳಿದು ಬಂದು ನಮ್ಮಲ್ಲಿ ತುಂಬಿಸುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಶುದ್ಧಿಪಡಿಸಿ ನಿಮ್ಮ ಆತ್ಮದಿಂದ ತುಂಬಿಸಿ ದೇವರೇ ನಮ್ಮ ಆರಾಧನೆಯನ್ನು ನೀವು ಸ್ವೀಕರಿಸುವುದಕ್ಕಾಗಿ ಸ್ತೋತ್ರ. ಕರ್ತನೇ ನಿಮಗೆ ಮಹಿಮೆಯಪ್ಪ. ಈ ಸಮಯವರೆಗೂ ನಾವು ಮಾಡಿದ ಪ್ರಾರ್ಥನೆಗಳು, ವಿಜ್ಞಾಪನೆಗಳು, ನಮ್ಮ ಆರಾಧನೆ, ಸ್ತುತಿ ಗೀತೆಗಳು ನೀವು ಪರಲೋಕದಲ್ಲಿ ಸ್ವೀಕರಿಸಿಕೊಂಡದಕ್ಕಾಗಿ ಸ್ತೋತ್ರ. ಕರ್ತನೇ ಹೊಸ ಕೃಪೆಯೊಂದಿಗೆ, ಹೊಸ ಬಲದೊಂದಿಗೆ ಈ ದೇವರ ವರ್ಷ ಪೂರ್ತಿ ನೀವು ನಮ್ಮ ಜೊತೆಯಲ್ಲಿದ್ದು ಅದ್ಭುತವಾಗಿ ನಡೆಸಿಕೊಡಬೇಕಾಗಿ ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನೇ ತಗ್ಗಿಸಿಕೊಳ್ಳುತ್ತೇವೆ. ಸದಾ ಕಾಲ ನಿಮ್ಮ ಜೊತೆಯಲ್ಲಿರಲು ದೇವರೇ ಒಂದು ದಿವಸ ಕೂಡ, ಒಂದು ನಿಮಿಷ ಕೂಡ ನಿಮ್ಮನ್ನು ಬಿಟ್ಟು ಬದುಕದ ಹಾಗೆ ನಿಮ್ಮ ಜೊತೆಯಾಗಿ ನಡೆಯಲು ಈ ಪ್ರಾರಂಭ ದಿವಸ ಮೊದಲುಗೊಂಡು ಕೊನೆಯ ದಿವಸಗಳನ್ನ ನಮಗೆ ಸಹಾಯ ಮಾಡು. ನೀನೇ ನಮ್ಮನ್ನು ನಡೆಸು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾವು ಈ 2021ನೇ ವರ್ಷ ನಾವು ಒಳ್ಳೆ ಒಂದು ನಿರೀಕ್ಷೆಯೊಂದಿಗೆ ಪ್ರಾರಂಭ ಮಾಡುವರಾಗಿರೋಣ. ಹಲ್ಲೆಲೂಯಾ. 2020ನೇ ವರ್ಷದಲ್ಲಿ ಅನೇಕ ಸಮಸ್ಯೆಗಳು ಬಂದಿದೆ, ಅನೇಕ ಸಂಕಷ್ಟಗಳು ಬಂದಿದೆ, ಅನೇಕ ನಷ್ಟಗಳು ಬಂದಿದೆ ಅಂತ ಆ ಒಂದು ವಿಚಾರದಲ್ಲಿ, ಆ ಒಂದು ನಿರಾಶೆಯಲ್ಲೇ ನಾವು ಮುಂದಕ್ಕೆ ಹೋಗಬೇಡ. ಈ ವರ್ಷದ ಅಥವಾ 2020ನೇ ವರ್ಷದ ದುಃಖಗಳು, ಸಂಕಟಗಳು ಹೊತ್ತುಕೊಂಡೇ ನಾವು 2021ಕ್ಕೆ ಹೋಗಬೇಡ. ನಾವು ನಿರೀಕ್ಷೆ ಉಳ್ಳವರಾಗಿರೋಣ. ಹೋದ ವರ್ಷದಲ್ಲಿ ಬಂದಿರುವಂತ ಆ ನೆಗೆಟಿವ್ ಆದ ನಷ್ಟಗಳ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋದರೆ ಈ ವರ್ಷವನ್ನ ನಾವು ದುಃಖ ಪಟ್ಟುಕೊಂಡು ಹೋಗಬೇಕಾಗಿರುತ್ತದೆ. ಅರ್ಧ ಬೇಡ, ದೇವರು ನಮಗೆ ಹೊಸದನ್ನು ಮಾಡುವನಾಗಿರ್ತಾನೆ. ಹಾಲೆಲೂಯಾ. ಹೀಗೆ ಬರ್ಕಮಾನ್ ಸೈ ಅವರು ಒಂದು ಹಾಡಾಡಿದ್ದಾರೆ, ಕಳೆದದನ್ನು ನೆನೆಸಿ ಕರಗದಿರು, ಹೊಸದನ್ನು ಮಾಡುವೆನು ಅಂತ. ಹಾಲೆಲೂಯಾ. ದೇವರು ಹಳೆಯದನ್ನು ನೆನೆಸಿ ಕೊರಗು ಬೇಡ, ಅದು ಬಿಟ್ಟು ಬಿಡೋಣ. ದೇವರು ನಮಗಾಗಿ ಹೊಸದನ್ನು ಮಾಡುವನಾಗಿರ್ತಾನೆ. ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷ ನಮಗೆ ಧ್ಯಾನ ಮಾಡಲಿಕ್ಕಾಗಿ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. 91ನೇ ಕೀರ್ತನೆ, ಅದರಲ್ಲಿ 15ನೇ ವಾಕ್ಯ ನಾವು ಓದಿಕೊಳ್ಳೋಣ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷ ದೇವರು ನಮಗಾಗಿ ಒಂದು ವಾಗ್ದಾನದ ವಚನವನ್ನು ಕೊಡುವುದೇನೆಂದರೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಪ್ಪಿಸಿ ಘನಪಡಿಸುವೆನು. ಹಾಲೆಲೂಯಾ. ಈ ವರ್ಷ ದೇವರು ನಮಗೆ ಹೇಳ್ತಾ ಇದ್ದಾರೆ, ಇಕ್ಕಟ್ಟಿನ ಪರಿಸ್ಥಿತಿಗಳು ಹೋದ ವರ್ಷ ನಾವು ದಾಟಿ ಬಂದಿದೆ. ಈಗಲೂ ಆ ಇಕ್ಕಟ್ಟಲ್ಲೇ ನಾವು ಹೊಸ ವರ್ಷಕ್ಕೆ ಬಂದಿದೆ. ಯಾಕಂದರೆ ಕರ್ಫ್ಯೂ ಇತ್ತು. ಈ ಇಕ್ಕಟ್ಟಿನಲ್ಲಿ ನಾವು ಈ ಹೊಸ ವರ್ಷ ನಾವು ಪ್ರಾರಂಭ ಮಾಡಿದರೆ ದೇವರ ವಾಕ್ಯದಲ್ಲಿ ನಮಗೆ ಹೇಳ್ತಾ ಇದ್ದಾರೆ, ಇಕ್ಕಟ್ಟಿನಲ್ಲಿ ದೇವರು ಹತ್ತಿರವಿದ್ದು ನಮ್ಮನ್ನು ಇಕ್ಕಟ್ಟುಗಳಿಂದ ತಪ್ಪಿಸಿ ನಮ್ಮನ್ನು ದೇವರು ಘನಪಡಿಸುವನಾಗಿರುತ್ತಾರೆ. ಹಾಲೆಲೂಯಾ. ಈ ವರ್ಷ ಇಕ್ಕಟ್ಟಲ್ಲಿ ಪ್ರಾರಂಭ ಮಾಡಿದರೆ ದೇವರ ವಚನ ನಮಗೆ ಹೇಳ್ತಾ ಇದ್ದಾರೆ, ಈ ಇಕ್ಕಟ್ಟಿನಲ್ಲಿ ಹೊಸ ವರ್ಷ ಪ್ರಾರಂಭ ಮಾಡಿದರೆ ಕೂಡ ಪ್ರಿಯ ಮಕ್ಕಳಿರ, ದೇವರಾಗಿರುವ ಕರ್ತನು ನಮ್ಮ ಹತ್ತಿರ ಇದ್ದುಕೊಂಡು, ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮನ್ನು ಈ ಇಕ್ಕಟ್ಟುಗಳಿಂದ ತಪ್ಪಿಸಿ ನಮ್ಮನ್ನು ಘನಪಡಿಸಿ ನಮ್ಮನ್ನು ದೇವರು ಅಭಿವೃದ್ಧಿ ಪಡಿಸುವನಾಗಿರುತ್ತಾರೆ. ಅದರಲ್ಲಿ ನಂಬಿಕೆಯುಳ್ಳವರಾಗಿರಲಿ, ವಿಶ್ವಾಸವುಳ್ಳವರಾಗಿರಲಿ. ಆದರೆ ಅದಕ್ಕೆ ಮುಂಚಿತವಾಗಿ ದೇವರು ಹೇಳುತ್ತಾರೆ, ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಹಾಲೆಲೂಯಾ. ನಾವು ಇಕ್ಕಟ್ಟಿನಲ್ಲಿ ನಾವು ಮೊರೆ ಇಡುವರಾಗಿರೋಣ, ನಾವು ದೇವರನ್ನು ಪ್ರಾರ್ಥಿಸುವರಾಗಿರೋಣ. ಈ ಇಕ್ಕಟ್ಟಿನ ಪರಿಸ್ಥಿತಿಗಳು ಬಂದಿದೆಯಲ್ಲ ಅಂತ ಹೇಳಿಕೊಂಡು ನಾವು ಸಂಗಡ ಪಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡೋದು ಕಡಿಮೆ ಮಾಡಿಕೊಂಡು, ಯಾವ್ದಾದ್ರು ದೇವರು ಇಷ್ಟೆಲ್ಲ ನಮ್ಗೆ ಕಷ್ಟ ಕೊಡ್ತಾ ಇದೆಯಾ, ಯಾಕೆ ದೇವರೇ ಇಷ್ಟೊಂದು ಕಷ್ಟ, ದೇವರೇ ಒಂದು ಹೊಸ ವರ್ಷದಲ್ಲಾದರೂ ನಮ್ಗೊಂದು ಒಳ್ಳೆ ದಿನವನ್ನು ಕೊಟ್ಟಿಲ್ಲಲ್ಲ ಅಂತ ಹೇಳಿ ದೇವರ ಮೇಲೆ ಬೇಜಾರು ಮಾಡುವರಾಗಿರಬೇಡ. ಯಾಕಂದರೆ ದೇವರು ಪರಿಸ್ಥಿತಿಗಳು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾರೆ. ಹಾಲೆಲೂಯಾ. ಪ್ರಿಯರೇ, ಅದರಿಂದ ಈ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಹೆಚ್ಚಾಗಿ ದೇವರಿಗೆ ಮೊರೆ ಇಡುವರಾಗಿರೋಣ. ದೇವರು ನಮಗಾಗಿ ಅದ್ಭುತ ಕಾರ್ಯಗಳು ಮಾಡುತ್ತಾರೆ. ದೇವರು ಹೇಳ್ತಾರೆ, ನಮ್ಮನ್ನು ದೇವರು ಇಕ್ಕಟ್ಟುಗಳಿಂದ ತಪ್ಪಿಸಿ ಘನಪಡಿಸುತ್ತಾರೆ. ಪ್ರಿಯರೇ, ಹಾಲೆಲೂಯಾ. ಹಾಲೆಲೂಯಾ.
ನಿನಿವೆ ಪಟ್ಟಣದ ಜನರಿಗೆ ಭಯಂಕರವಾದ ಪರಿಸ್ಥಿತಿ ಬರುತ್ತದೆ ಎಂದು ಪ್ರವಾದಿ ಹೇಳಿದರು. ಪ್ರವಾದಿ ಹೇಳಿದೆ ನೋಡಿ, ನಿನಿವೆ ಪಟ್ಟಣದ ಜನರನ್ನು ನೋಡಿಕೊಂಡು 40 ದಿವಸದ ಒಳಗಡೆ ದೇವರು ಈ ಪಟ್ಟಣವನ್ನು ನಿರ್ಮೂಲ ನಾಶನ ಮಾಡಿಬಿಡುತ್ತಾರೆ ಎಂದು ಹೇಳಿದರು. ಪಟ್ಟಣದಲ್ಲಿ ಬಂದು ಪ್ರವಾದಿ ಏನು ಹೇಳಿದಂದ್ರೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳುವುದಾಗಿದ್ದರೆ, ನೀವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ಕೊಡುವರಾಗಿದ್ದರೆ, ದೇವರು ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಮಾಡಬೇಕಾದ ಕೇಡನ್ನು ಮಾಡದೆ ನಿಮಗೆ ದೇವರು ಸದುತ್ತರ ದಯಪಾಲಿಸುತ್ತಾರೆ. ಹಾಗೆ ಪ್ರವಾದಿಯ ಮಾತನ್ನು ಕೇಳಿ ಆ ನಿನಿವೆ ಪಟ್ಟಣದ ಎಲ್ಲ ಜನರು ದೇವರ ಸನ್ನದಿಯಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗೆ ದೇವರು ಮಾಡಬೇಕಂತ ಕೇಡನ್ನು ಮಾಡದೆ ಅವರನ್ನು ತಪ್ಪಿಸಿ ಘನಪಡಿಸಿ ಅವರನ್ನು ಕಾಪಾಡಿದರು. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಮಗೆ ಹೇಳ್ತಾ ಇರುವ ಪ್ರಕಾರ ನಾವು ದೇವರಿಗೆ ಮೊರೆ ಇಡುವವರಾಗಿರೋಣ, ದೇವರಲ್ಲಿ ಪ್ರಾರ್ಥಿಸುವವರಾಗಿರೋಣ. ಆವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ, ನಮ್ಮ ವಿಜ್ಞಾಪನೆಯನ್ನು ಲಾಲಿಸಿ, ದೇವರು ನಮ್ಮ ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿ ನಮ್ಮನ್ನು ಉದ್ಧರಿಸಿ ಕಾಪಾಡುವನಾಗಿರುತ್ತಾರೆ. ಹಲ್ಲೆಲೂಯಾ. ನಾವು ಹೆಚ್ಚಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡುವರಾಗಿರಲಿ. ಆವಾಗ ದೇವರು ಎಲ್ಲ ಇಕ್ಕಟ್ಟುಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಕಾಪಾಡುವನಾಗಿರುತ್ತಾರೆ. ಹಲ್ಲೆಲೂಯಾ. ಮತ್ತು ಅದಕ್ಕಾಗಿ ಇವತ್ತು ಧ್ಯಾನಕ್ಕಾಗಿ ನಾವೊಂದು ವಾಕ್ಯವನ್ನು ಮತ್ತೆ ನಾವು ತೆಗೆದುಕೊಳ್ಳೋಣ. ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ ಒಂದು ವಿಷಯವನ್ನು ನಾವು ಅಲ್ಲಿ ನೋಡ್ತಾ ಇದೆ. ಗಮನಿಸ್ಕೊಳ್ಳಿ. ಯಾವ ವಾಕ್ಯ ಓದಬೇಕಂತ ಆಮೇಲೆ ಹೇಳ್ತೀನಿ. ಈಗ ನೀವು ವಾಕ್ಯ ವಿಷಯ ನಿಮಗೆ ತಿಳಿಸಿಕೊಂಡು ನಾನು ಕೆಲ ವಾಕ್ಯಗಳು ಹೇಳಲಿಕ್ಕೆ ಹೇಳ್ತೇನೆ. ಪ್ರಿಯ ದೇವರ ಮಕ್ಕಳೀರ, ಇವತ್ತಿನ ನಮ್ಮ ವಾಗ್ದಾನ ವಾಕ್ಯ ಯಾವುದಿದೆ? ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಮ್ಮನ್ನು ತಪ್ಪಿಸಿ ಘನಪಡಿಸುವುದು. ಈ ಒಂದು ವಿಷಯ ನಾವು ಈಗ ಬೈಬಲಲ್ಲಿ ನೋಡುವಾಗ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶವನ್ನು ಬಿಟ್ಟು ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಿ ಬರ್ತಾ ಇರುವಾಗ ಇಸ್ರಾಯೇಲ್ ಮಕ್ಕಳನ್ನು ಮೋವಾಬ್ಯ ರಾಜನು ಈ ಇಸ್ರಾಯೇಲ್ ಜನ 6 ಲಕ್ಷ ಪುರುಷರು ಮತ್ತು ಅದರಷ್ಟು ಹೆಣ್ಣು ಮಕ್ಕಳು ಮತ್ತು 20 ವಯಸ್ಸಿಗಿಂತ ಕೆಳಗಡೆ ಇರುವಂತ ಒಂದು 6 ಲಕ್ಷಕ್ಕಿಂತ ಒಂದು 12 ಲಕ್ಷ ಗಂಟೆ ಹೊಂದಿರುವಂತ ಜನರು, ಒಟ್ಟಿಗೆ ಒಂದು 25-30 ಲಕ್ಷ ಜನ ಹಾಗೆ ಈ ದೇಶವನ್ನು ದಾಟಿ ಬರುವಾಗ ಅಲ್ಲಿರುವಂತ ರಾಜನು ನೋಡಿಕೊಂಡು ಹೇಳ್ತಾರೆ, ಒಂದು ಜನಾಂಗಗಳು ನಮ್ಮ ದೇಶವನ್ನು ಹಬ್ಬಿಕೊಂಡಿದೆ. ಹೀಗೆ 3ನೇ ವಾಕ್ಯದಲ್ಲಿ ಹೇಳ್ತಾರೆ, ಇಸ್ರಾಯೇಲರು ಬಹುಮಂದಿಯಾದದರಿಂದ ಮೋವಾಬ್ಯರು ಬಹು ದಿಗಿಲು ಪಟ್ಟರು. ಅವರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾಗಿ ಮಿದ್ಯಾನ್ಯರ ಹಿರಿಯರಿಗೆ ದನಗಳು ಅಡವಿಯ ಹುಲ್ಲನ್ನೆಲ್ಲ ಮೇದು ಬಿಡುವಂತೆ ಈ ಸಮೂಹವು ನಮ್ಮನ್ನು ನಮ್ಮ ಸುತ್ತಲಿರುವ ಎಲ್ಲರನ್ನು ನಿರ್ಮೂಲ ಮಾಡುವ ಹಾಗಿದೆ ಅಲ್ಲವೇ ಎಂದು ಹೇಳಿದರು. ಅವನು ಬೆಯೋರನ ಮಗನಾದ ಬೀಳಾಮನನ್ನು ಕರೆಸುವುದಕ್ಕೆ ಸ್ವಜನರ ದೇಶಕ್ಕೆ ಯೂಫ್ರಟಿಸ್ ನದಿಯ ತೀರದಲ್ಲಿರುವ ಪೀತೋರ್ನವರಿಗೆ ದೂತರನ್ನು ಕಳುಹಿಸಿ, ಒಂದು ಜನಾಂಗವು ಐಗುಪ್ತ ದೇಶದಿಂದ ಬಂದಿದೆ, ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡು ನನಗೆದುರಾಗಿ ಇಳಿದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಇಸ್ರಾಯೇಲ್ ಮಕ್ಕಳು ಸುಮಾರು 25 ಲಕ್ಷ 30 ಲಕ್ಷ ಜನ ಹಾದು ಬರ್ತಾ ಇರುವಾಗ ಮೋವಾಬ್ ದೇಶದ ರಾಜನ ಏನ್ ಹೇಳ್ತಾರೆ ಅಂದ್ರೆ, ಈ ಜನಾಂಗಗಳು ಐಗುಪ್ತದಿಂದ ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡು ನನಗೆದುರಾಗಿ ಇಳಿದಿದ್ದಾರೆ. ಹಲ್ಲೆಲೂಯಾ. ಸುಮಾರು 30 ಲಕ್ಷ ಜನ ನಡ್ಕೊಂಡು ಬರುವಾಗ ಭೂಮಿ ಕಾಣಿಸ್ತಾ ಇಲ್ಲ, ನೆಲ ಕಾಣಿಸ್ತಾ ಇಲ್ಲ, ಬರೀ ಜನಾಂಗಗಳು ಮಾತ್ರ ಕಾಣಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಹೀಗೆ ಇಷ್ಟೊಂದು ಈ ಭೂಮಿ ಕಾಣದ ಹಾಗೆ, ನೆಲ ಕಾಣದ ಹಾಗೆ ಹರಡಿಕೊಂಡು ಬರುವಂತ ಈ ಜನರನ್ನು ನೋಡಿಕೊಂಡು ಆ ದೇಶದ ರಾಜನು ಭಯಪಟ್ಟು ಹೇಗಾದರೂ ಈ ಜನರಿಂದ ತಪ್ಪಿಸಿಕೊಳ್ಳಬೇಕು ಎಂಬುದನ್ನು ಅದಕ್ಕೊಂದು ಪ್ಲಾನ್ ಹುಡುಕುತ್ತಾ ಇದ್ದಾರೆ. ದೇವರ ಮಕ್ಕಳೀರ,
ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಅವರು ದಾಟಿ ಬರುವಾಗೆ ಅವರು ಇಷ್ಟು ಕಾಲ ಐಗುಪ್ತದ ಗುಲಾಮತನದಿಂದ ಅವರು ದಾಟಿಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಬಿಟ್ಟಿ ಕೆಲಸದಿಂದ ಅವರು ಕುಂದಿದವರಾಗಿ ಸೋತವರಾಗಿ ಅವರು ದಾಟಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗೆ ಅವರು ದಾಟಿ ಬರುವಾಗಲೂ ಆ ಇಸ್ರಾಯೇಲ್ ಜನರ ಮೇಲೆ ದೃಷ್ಟಿಸಿ ಅವರನ್ನು ಹೇಗಾದರೂ ಮಾಡಿ ಇಲ್ಲದೆ ಮಾಡಬೇಕು ಎಂದು ನೋಡುವಂತ ಒಂದು ರಾಜನು ಮತ್ತು ಅಧಿಕಾರಿಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾವು ಕೂಡ ಹೀಗೆ ಕೊರೋನಾ ಎಂಬ ವೈರಸ್ಗೆ ಗುಲಾಮರಾಗಿ ಹೋದ ವರ್ಷ ಅದನ್ನು ದಾಟಿಸಿಕೊಂಡು ನಾವು ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ನಾವು ಕೊರೋನಾ ಮಹಾಮಾರಿಗೆ, ಆ ಮಹಾ ವಿಪತ್ತಿಗೆ, ಆ ಭಯಂಕರವಾದ ಕಾಯಿಲೆಗೆ ತಪ್ಪಿಸಿಕೊಂಡು ಹೆಂಗೋ ನಾವು ಹೊರಟು ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದ ಬಿಟ್ಟಿ ಕೆಲಸದಿಂದ ಅವರು ಅಲ್ಲಿಂದ ಸ್ವಾತಂತ್ರ್ಯ ಮಾಡಿಕೊಂಡು ಹೊರಟು ಬರುವ ಹಾಗೆ ನಾವು ಕೂಡ 2020ನೇ ವರ್ಷದಲ್ಲಿ ಕೊರೋನಾ ಮಹಾಮಾರಿಗೆ ಗುಲಾಮರಾಗಿ ಅದರಿಂದ ತಪ್ಪಿಸಿ 2021ನೇ ವರ್ಷಕ್ಕೆ ಹೆಜ್ಜೆ ಇಟ್ಟು ನಾವು ಮುಂದೆ ಸಾಗುವರಾಗಿದ್ದೀವಿ. ಆದರೂ ದೇವರ ಕೃಪೆಯಲ್ಲಿ ಆಶ್ರಯಿಸಿಕೊಂಡು ನಾವು ಈ 2021ನೇ ವರ್ಷಕ್ಕೆ ಈ ಇಕ್ಕಟ್ಟಿನಿಂದ ನಾವು ದಾಟಿ ಮುಂದೆ ಬರುವಾಗ ನಮ್ಮನ್ನು ನುಂಗಿ ಬಿಡಲಿಕ್ಕಾಗಿ ಯಾರೋ ಪ್ಲಾನುಗಳು ಮಾಡುವರಿರಬಹುದು. ಹಲ್ಲೆಲೂಯಾ. ಈ ಜನಾಂಗಗಳನ್ನು ನಾವು ಈ ರೀತಿಯಲ್ಲಿ ಮುಂದೆ ಬಿಟ್ಟಿದರೆ ಸರಿ ಬರಲ್ಲ. ಈ ಜನಾಂಗಗಳನ್ನು ಭೂಲೋಕವೆಲ್ಲ ಹಬ್ಬುತ್ತಾ ಇದೆ, ನಮ್ಮ ದೇಶವೆಲ್ಲ ಹರಡುತ್ತಾ ಇದೆ, ನಮ್ಮ ರಾಜ್ಯದಲ್ಲೆಲ್ಲ ತುಂಬುತ್ತಾ ಇದೆ. ಈ ಜನರನ್ನು ಈ ರೀತಿಯಲ್ಲಿ ಮುಂದೆ ಬಿಡಬಾರದು ಎಂಬ ಆಲೋಚನೆಯೊಂದಿಗೆ ದುಷ್ಟ ಸೈತಾನನು ದುರಾಲೋಚನೆ ಮಾಡಿ ನಮ್ಮನ್ನು ಹೇಗಾದರೂ ಹೀಗೆ ಮುಂದೆ ಬೆಳೆಯಬಾರದು, ಮುಂದೆ ಸಾಗಬಾರದು ಎಂಬ ಉದ್ದೇಶದಲ್ಲಿ ನಮಗೆ ವಿರುದ್ಧವಾಗಿ ನಮ್ಮ ವೈರಿಯಾಗಿರುವ ಸೈತಾನನು ಕೂಡ ಒಂದು ವೇಳೆ ಒಳಸಂಚುಗಳು ಮಾಡುವರಾಗಿರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಇಸ್ರಾಯೇಲ್ ಮಕ್ಕಳ ಆ ಒಂದು ಉದಾಹರಣೆಯಲ್ಲಿ ನಾನು ಈ ವಿಷಯವನ್ನು ನಿಮಗೆ ತಿಳಿಸಿಕೊಡುವಾಗ, ಇಸ್ರಾಯೇಲ್ ಮಕ್ಕಳು ಅವರು ಐಗುಪ್ತದ ಗುಲಾಮನತನದಿಂದ ದಾಟಿ ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ ಈ ಸಂದರ್ಭದಲ್ಲಿ ಅವರಿಗೆ ವಿರುದ್ಧವಾಗಿ ಮೋವಾಬ್ ರಾಜನು ಮತ್ತು ಅಧಿಕಾರಿಗಳು ತಮಗೆ ವಿರುದ್ಧವಾಗಿ ಈ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಜನರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಜನರು ಹೇಗೋ ಕಾನಾನ್ ಸೇರಬೇಕು, ನಮ್ಮ ಹಾಲು ಜೇನು ಹರಿಯುವ ದೇವರು ವಾಗ್ದಾನ ಮಾಡಿದ ದೇಶಕ್ಕೆ ಸೇರಬೇಕು ಎಂಬ ಒಂದು ಗುರಿ ಇಟ್ಟುಕೊಂಡು ಅವರು ಸಂಚಾರ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಅವರಿಗೆ ಈಗ ಮುಂದೆ ಏನಾಗುತ್ತೆ ಎಂದು ಗೊತ್ತಿಲ್ಲದೆ ಅವರು ಸಂಚಾರ ಮಾಡಿ ಪ್ರಯಾಣ ಮಾಡುತ್ತಾ ಇರುವಾಗ ಇಲ್ಲಿ ಮೋವಾಬ್ ಅರಸನು ಮತ್ತು ಆ ದೇಶದ ಆಡಳಿತವು ಏನ್ ಮಾಡ್ತಾರೆ ಅಂದ್ರೆ ಇವರನ್ನು ಹೇಗಾದರೂ ಇಲ್ಲದೆ ಮಾಡಲಿಕ್ಕಾಗಿ ಪ್ಲಾನ್ ಮಾಡಿಕೊಂಡು ಅಲ್ಲಿ ಬಿಳಾಮನೆಂಬ ಒಬ್ಬ ಪ್ರವಾದಿಯನ್ನು ಕರೆದು ಈ ಹಾದು ಬರುವ ಇಸ್ರಾಯೇಲ್ ಮಕ್ಕಳನ್ನು ಶಪಿಸಬೇಕು, ಅವರನ್ನು ಶಾಪಕ್ಕೆ ಗುರಿ ಮಾಡಬೇಕು ಎಂಬ ಉದ್ದೇಶಕ್ಕಾಗಿ ಬಿಳಾಮನೆಂಬ ಪ್ರವಾದಿಯನ್ನು ಕರೀತಾ ಇದ್ದಾರೆ. ಆದರೆ ಪ್ರಿಯ ದೇವರ ಮಕ್ಕಳಿರ, ಬಿಳಾಮನನ್ನು ಕರೆದ ನೀನು ಶಪಿಸುವವರಿಗೆ ಶಾಪವಾಗುತ್ತದೆ, ನೀವು ಆಶೀರ್ವದಿಸುವವರಿಗೆ ಆಶೀರ್ವಾದವಾಗುತ್ತೆ ಅಂತ ನನಗೆ ಗೊತ್ತು. ಅದರಿಂದ ನೀನು ಬಂದು ಈ ಜನರನ್ನು ಶಪಿಸಬೇಕು. ಈ ಜನ ಈಗ ಹಬ್ಬಿ ಹರಡಿಕೊಂಡು ಬರ್ತಾ ಇದ್ದಾರೆ, ಅವರು ಇನ್ನು ಅಭಿವೃದ್ಧಿ ಆಗಬಾರದು. ಇಸ್ರಾಯೇಲ್ ಜನ ಅಭಿವೃದ್ಧಿ ಆಗಬಾರದು, ಇವರನ್ನು ಶಪಿಸಬೇಕು ಅಂತ ಹೇಳಿಕೊಂಡು ಬಿಳಾಮನನ್ನು ಕರೀತಾ ಇದ್ದಾರೆ. ಆದರೆ ಬಿಳಾಮನು ಆವಾಗ ಕೇಳ್ತಾನೆ, ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ, ದೇವರು ನನಗೆ ಏನು ಉತ್ತರ ಕೊಡ್ತೀರೋ ದೇವರು ಉತ್ತರ ಕೊಟ್ಟಿದ್ದೇನೆ ಬರ್ತೀನಿ ಅಂತ ಹೇಳ್ಕೊಂಡು ದೇವರಲ್ಲಿ ಕೇಳ್ತಾ ಇದೆ. ಅವಾಗ ದೇವರಲ್ಲಿ ಕೇಳುವಾಗ ನೀನು ಅವರ ಜೊತೆಯಲ್ಲಿ ಹೋಗಬೇಡ ಎಂದು ಉತ್ತರ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ವಾಗ್ದಾನ ವಚನ ಏನಿದೆ? ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಪ್ಪಿಸಿ ಕನಪಡಿಸುವೆ. ಇಸ್ರಾಯೇಲ್ ಮಕ್ಕಳಿಗೆ ಒಂದು ಇಕ್ಕಟ್ಟು, ಅವರನ್ನು ಆ ಇಕ್ಕಟ್ಟಿನಲ್ಲಿ ಅವರಿಗೆ ಬರುವಂತ ಇಕ್ಕಟ್ಟು ಬಗ್ಗೆ ಅವರಿಗೆ ಗೊತ್ತಿಲ್ಲ. ಮೋವಾಬ್ ಅರಸನು ಇವರಿಗೆ ವಿರುದ್ಧವಾಗಿ ಒಳಸಂಚು ಮಾಡುತ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಆದರೆ ದೇವರು
ದೇವರು ಆ ಜನರ ಪರವಾಗಿ ಬಿಳಾಮನಿಗೆ ಹೇಳ್ತಾ ಇದ್ದಾನೆ, ನೀನು ಆ ಜನರನ್ನು ಶಪಿಸಲಿಕ್ಕಾಗಿ ಹೊರಡಬಾರದು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾನು ಮತ್ತು ನೀವು ಯೆಹೋವನಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸುವರಾಗಿರುವ ಹಾಗೆ, ನಾನು ಮತ್ತು ನೀವು ದೇವರಲ್ಲಿ ಭರವಸೆ ಉಳ್ಳವರಾಗಿರುವ ಹಾಗೆ, ನನಗೂ ನಿಮಗೂ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸಲಿಕ್ಕಾಗಿ, ನಮ್ಮನ್ನು ಸಮಸ್ಯೆಗಳಲ್ಲಿ ಸಿಕ್ಕಾಕಿಸಲಿಕ್ಕಾಗಿ ಶತ್ರು ಒಳಸಂಜೆ ಮಾಡುವ ಹಾಗೆ, ನಾನು ನೀವು ಅರಿಯದಿರುವ ಸಮಯದಲ್ಲಿ ನನ್ನನ್ನು ನಿಮ್ಮನ್ನು ಅರ್ಥ ಮಾಡುವ ದೇವರು ನಮಗಾಗಿ ಆ ಹೇಳಬೇಕಾದವರಿಗೆ ಹೇಳಿ ಅಪ್ಪಣೆ ಕೊಡುವನಾಗಿದ್ದಾನೆ. ಇವರು ನನ್ನ ಜನರು, ಇವರು ನನ್ನ ಸೊಗಿಯರು, ಇವರಿಗೆ ವಿರುದ್ಧವಾಗಿ ನೀನು ಹೊರಡಬಾರದು. ಹಲ್ಲೆಲೂಯಾ. ಇಕ್ಕಟ್ಟಿನಲ್ಲಿ ದೇವರ ಮಹತ್ತರ ಇದ್ದುಕೊಂಡು ನಮಗೆ ಕೇಡುಗಳಿಂದ ತಪ್ಪಿಸಿ ಕಾಪಾಡಿದ್ದಾರೆ. ಇದು ನೀವು ನಂಬಿಕೆ ಇಟ್ಟುಕೊಳ್ಳಿರಿ ಪ್ರಿಯರೇ. ನಮಗೆ ವಿರುದ್ಧವಾಗಿ ಒಳಸಂಚು ಮಾಡುವ ಶತ್ರುವಿನ ಮುಂದೆ, ನಮಗೆ ವಿರುದ್ಧವಾಗಿ ಒಳಸಂಚು ಮಾಡಿ ಪದ್ಧತಿಗಳು ಪ್ಲಾನ್ಗಳು ಮಾಡುವ ಶತ್ರುವಿನ ಮುಂದೆ ದೇವರು ತನ್ನ ಭಕ್ತರಿಗಾಗಿ ಮಾತನಾಡುವನಾಗಿರುತ್ತಾರೆ. ದೇವರು ಹೇಳುತ್ತಾರೆ, ನೀ ನನ್ನ ಜನರಿಗೆ ವಿರುದ್ಧವಾಗಿ ಹೊರಡಬಾರದು. ಹಲ್ಲೆಲೂಯಾ. ನಾನು ನೀವು ದೇವರ ಭಕ್ತರಾಗಿ ನಡ್ಕೊಂಡಿದ್ದರೆ ಈ 2021ನೇ ವರ್ಷ ದೇವರಿಗೆ ಮೊರೆಯಿಟ್ಟು ಪ್ರಾರ್ಥಿಸಿ, ದೇವರಲ್ಲಿ ವಿಜ್ಞಾಪನೆ ಮಾಡಿ, ದೇವರ ಭಯಭಕ್ತಿಯಲ್ಲಿ ನಡೆಯುವರಾಗಿದ್ದರೆ, ನನಗೂ ನಿಮಗೂ ವಿರುದ್ಧವಾಗಿ ಬರುವಂತ ಅನಾಪತ್ತುಗಳ ಮಧ್ಯದಲ್ಲಿ ದೇವರು ಅದನ್ನು ಅರ್ಥ ಮಾಡಿಕೊಂಡು ದೇವರು ನಮಗಾಗಿ ಕಾರ್ಯ ಮಾಡುವನಾಗಿರುತ್ತಾರೆ. ಈ ವರ್ಷ ಇದನ್ನು ಹೃದಯದಲ್ಲಿ ಗಟ್ಟಿ ಮಾಡಿಕೊಳ್ಳಿರಿ. ನನಗೂ ನಿಮಗೂ ಗೊತ್ತಿಲ್ಲದೆ ಬರುವಂತ ವಿಪತ್ತುಗಳು, ಅನಾಪತ್ತುಗಳು ಮತ್ತು ಶತ್ರುವಿನ ಕ್ರಿಯೆಗಳು ಒಂದು ವೇಳೆ ನಮಗೆ ಗೊತ್ತಾಗಲ್ಲ, ನಮಗೆ ಅದು ಅರಿವೇ ಬರಲ್ಲ, ನಮಗೆ ಅರಿವು ಬರದೆ, ನಮಗೆ ಗೊತ್ತಾಗದೆ ನಮಗೆ ವಿರುದ್ಧವಾಗಿ ಒಳಸಂಚು ಮಾಡುವಂತವರು ಮಾಡಿದರೆ ಕೂಡ ಇವತ್ತು ಈ ವರ್ಷದ ಪ್ರಾರಂಭ ದಿನದಲ್ಲಿ ದೇವರು ನಿಮಗೆ ವಾಚನದ ಮೂಲಕ ಹೇಳ್ತಾ ಇದ್ದಾನೆ, ಕರ್ತನು ತನ್ನ ಭಕ್ತರಿಗಾಗಿ ನಿಂತುಕೊಂಡು ಕ್ರಿಯೆ ಮಾಡುವನಾಗಿರ್ತಾನೆ. ನಾವು ತೀರ್ಮಾನ ಮಾಡೋಣ, ಕರ್ತನೇ ನಾನು ನಿನ್ನ ನೆರಳಿನಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕರ್ತನೇ ನಾನು ನಿನ್ನ ರಕ್ಕೆಯ ಕೆಳಗಡೆ ಇರ್ಲಿಕ್ಕೆ ಇಷ್ಟಪಡುತ್ತೇನೆ ಸ್ವಾಮಿ. ಈ ವರ್ಷ, ಈ 2021ನೇ ವರ್ಷ ದೇವರ ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ನಾನು ಇಷ್ಟಪಡುತ್ತೇನೆ, ನಿಮ್ಮ ಸಂಗಡ ಇರ್ಲಿಕ್ಕೆ ಇಷ್ಟಪಡುತ್ತೇನೆ, ನಿಮ್ಮಲ್ಲಿ ಪ್ರಾರ್ಥನೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡುತ್ತೇನೆ, ದೇವರ ಆರಾಧನೆಯಲ್ಲಿ ತಪ್ಪದೆ ಭಾಗವಹಿಸಿ ನಿಮ್ಮ ಜೊತೆ ಇರ್ಲಿಕ್ಕೆ ಇಷ್ಟಪಡುತ್ತೇನೆ. ಕರ್ತನೇ ನನಗೆ ವಿರುದ್ಧವಾಗಿ ಬರುವ ವಿಪತ್ತುಗಳ ಮಧ್ಯದಲ್ಲಿ ನೀ ನನಗೆ ಸಂರಕ್ಷಕನಾಗಿರಬೇಕು. ನಾನು ನಿಮ್ಮ ಜೊತೆಯಾಗಿರುತ್ತೇನೆ ಕರ್ತನೇ. ಹಲ್ಲೆಲೂಯಾ. ಈ ವಾಕ್ಯ ಕೇಳುವಾಗಲೇ ನೀವು ಪ್ರಾರ್ಥನೆ ಮಾಡಿಕೊಳ್ಳುವರಾಗಿರಲಿ, ನೀವು ಹೃದಯದಲ್ಲಿ ತೀರ್ಮಾನ ಮಾಡಿಕೊಳ್ಳುವರಾಗಿರಲಿ. ಅವರು ನನಗೆ ಮೊರೆ ಇಡಲು ನಾನು ಸದುತ್ತರವನ್ನು ದಯಪಾಲಿಸುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗೆ ಬಿಳಾಮನಿಗೆ ಹೋಗಬೇಡ ಅಂತ ದೇವರು ಹೇಳಿದೆ, ಆದರೆ ಆ ಅರಸನು ಬಿಡಲಿಲ್ಲ. ಅರಸನ ಮತ್ತು ಕೆಲವರಿಗೆ ಬೇಕಾದಷ್ಟು ಪೊಕ್ಕೀಶಗಳನ್ನು ಕೊಟ್ಟು ಅವನಿಗೆ ಬೇಕಾದಂತ ಎಲ್ಲ ಬಹುಮಾನಗಳನ್ನು ಕೊಡಲಿಕ್ಕಾಗಿ ಅದೆಲ್ಲ ಹೊತ್ತುಕೊಂಡು ಬಿಳಾಮನ ಬಳಿಗೆ ಮತ್ತು ಬೇರೆ ಜನರನ್ನು ಕಳಿಸಿಕೊಂಡು ಹೇಳ್ತಾರೆ, ಮತ್ತು ನೀನು ಬಹುಮಾನಗಳನ್ನು ಕೊಟ್ಟು ನೋಡಿ, ನಿನಗೆ ಬೇಕಾದಷ್ಟು ಬಹುಮಾನಗಳನ್ನು ನಾನು ಇಟ್ಟಿದೆ, ಇದೆಲ್ಲ ನಿನಗೆ ಕೊಡುತ್ತೇನೆ, ಅದರಿಂದ ನೀನು ಬರಲೇಬೇಕು ಅಂತ ಹೇಳಿರಿ ಅಂತ ಹೇಳಿಕೊಂಡು ಮತ್ತು ಕರೀತಾ ಇದ್ದಾರೆ. ಆವಾಗಲೂ ಬಿಳಾಮನ ಹೇಳ್ತಾನೆ, ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ, ದೇವರು ಬನ್ನಿ ಅಂತ ಹೇಳಿದರೆ ನಾನು ಬರ್ತೀನಿ, ಇಲ್ಲದ್ರೆ ಬರಲ್ಲ ಅಂತ ಹೇಳಿದರು. ಹಲ್ಲೆಲೂಯಾ. ಆದರೆ ಮತ್ತು ಒತ್ತಾಯ ಮಾಡಿ ಕೇಳುವಾಗ ದೇವರು ಹೇಳುತ್ತಾರೆ, ಸರಿ ಹಾಗಾದರೆ ನೀವು ಹೊರಡಿರಿ, ಆದರೆ ನಾನು ಹೇಳುವುದನ್ನೇ ನೀ ಹೇಳಬೇಕು. ಹಲ್ಲೆಲೂಯಾ. ಒತ್ತಾಯ ಮಾಡಿ ಕೇಳುವಾಗ ದೇವರು ಹೇಳ್ತಾರೆ, ನೀವು ಹೋಗಿ ಪರವಾಗಿಲ್ಲ, ಆದರೆ ನೀ ಶಪಿಸಲಿಕ್ಕಾಗಿ ಎಲ್ಲ ಹೋಗಬೇಕಾಗಿರೋದು, ನಾನು ಹೇಳೋದೇ ಅವರಿಗೋಸ್ಕರ ಹೇಳಬೇಕು ಅಂತ ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಸರಿ ಆ ದೇವರ ಹೋಗ್ಲಿಕ್ಕೆ ಹೇಳಿದೆಯಲ್ಲ ಅಂತ ಹೇಳಿಕೊಂಡು ಬಿಳಾಮನು ಹೋಗ್ತಾ ಇದ್ದಾನೆ. ಅವನು ಹೋಗುತ್ತಾ ಇರುವ ದಾರಿಯಲ್ಲಿ ಮತ್ತು ದೇವರು ಬಿಳಾಮನಿಗೆ ಮಧ್ಯದಲ್ಲಿ ದರ್ಶನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದರೆ ನೀನು ಹೋಗಿರಿ, ಆದರೆ ನಾನು ಹೇಳೋದನ್ನೇ ಹೇಳಬೇಕು. ಮಧ್ಯದಲ್ಲಿ ಬಿಳಾಮನಿಗೆ ದೇವರು ಎಚ್ಚರಿಸ್ತಾ ಇದ್ದಾನೆ. ಹಲ್ಲೆಲೂಯಾ.
ಪ್ರಿಯ ದೇವರ ಮಕ್ಕಳಿರ, ನಾನು ನೀವು ಈ 2021ನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿರುವಾಗ ನಮಗೆ ವಿರುದ್ಧವಾದ ಇಕ್ಕಟ್ಟುಗಳು ಮಾಡಲಿಕ್ಕಾಗಿ, ನಮ್ಮನ್ನು ಯಾವುದಾದ್ರೂ ರೀತಿಯಲ್ಲಿ ಇಕ್ಕಟ್ಟುಗಳಲ್ಲಿ ಸಿಕ್ಕಾಕಿಸಿಕೊಳ್ಳಿಕ್ಕಾಗಿ ಶತ್ರು ಯಾವ ಯಾವ ಪ್ಲಾನ್ಗಳು ಮಾಡಿಕೊಂಡು ಬರುವಾಗಲೂ, ಅವರು ನಮ್ಮ ಮೇಲೆ ಬೀಳಬೇಕು ಎಂದು ಹೇಳಿಕೊಂಡು ಬರುವಾಗಲೂ ಕೂಡ ದೇವರು ಹೇಳ್ತಾರೆ, ಸರಿ, ನೀ ನನ್ನ ಜನರ ಮೇಲೆ ಬೀಳಲಿಕ್ಕೆ ಹೋಗ್ತಾ ಇದೀಯಾ, ನನ್ನ ಜನರಿಗೆ ಎದುರಾಗಿ ನೀ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾ ಇದೀಯಾ, ನೀ ಹೊರಡು. ಆದರೆ ನೀ ಮಾಡುವ ಕಾರ್ಯ ಅವರಿಗೆ ವಿಪರೀತ ಮಾಡಲಿಕ್ಕೆ ಹೋಗುವ ಕಾರ್ಯವನ್ನು ನಾನು ಅವರಿಗೆ ಅನುಕೂಲವಾಗಿ ಮಾರ್ಪಡಿಸ್ತೇನೆ. ಈ ವರ್ಷ ನಮಗೆ ವಿಪರೀತವಾಗಿ ಮಾಡಲಿಕ್ಕೆ ಬರುವಂತವಳು ಕರ್ತನು ನಮಗೆ ಅನುಕೂಲವಾಗಿ ಮಾರ್ಪಡಿಸುತ್ತಾರೆ. ಆದರೆ ಮರ್ತೋಗಬಾರದು, ನಾನು ಹಿಂಗೆ ಹೇಳಿದನ್ನು ನೀವು ಮರ್ತೋಗಬಾರದು. 91ನೇ ಕೀರ್ತನೆ 15ನೇ ವಾಕ್ಯದ ಫಸ್ಟ್ ಭಾಗದಲ್ಲಿ ಏನಿದೆ, ಮೊದಲನೇ ಭಾಗ ಹೆಂಗಿದೆ, ಯೆಹೋವನನ್ನು ಮೊರೆ ಇಡಲು ಕೇಳಿ ಸದುತ್ತರ ಪಾಲಿಸಿ. ಮೊರೆ ಇಡುವಾಗಲೇ ಇದೆಲ್ಲ ಸಾಧ್ಯ ಆಗೋದು. ಯೆಹೋವನಿಗೆ ಮೊರೆ ಇಡಲು ದೇವರು ಕೇಳಿ ಸದುತ್ತರ ಪಾಲಿಸೋದು. ಹಲ್ಲೆಲೂಯಾ. ಪ್ರಿಯರೇ, ಈ ವರ್ಷ ಕೊರೋನಾ ವೈರಸ್ ಆಗಲಿ ಮತ್ತು ಬೇರೆ ಯಾವುದೇ ಶತ್ರುವಿನ ಕ್ರಿಯೆಗಳಾಗಲಿ ನಮ್ಮನ್ನು ನಾಶನ ಮಾಡಬೇಕು ಅಂತ ಹೇಳಿಕೊಂಡು ಹೊರಟಿದರೆ, ಯೆಹೋವನಿಗೆ ಮೊರೆ ಇಡುವಂತ ಮಕ್ಕಳಿಗೆ, ಯೆಹೋವನಲ್ಲಿ ವಿಜ್ಞಾಪನೆ ಇಡುವಂತ ಮಕ್ಕಳಿಗೆ ವಿಪರೀತವಾಗಿ ಮಾಡಲಿಕ್ಕೆ ಬರುವಂತ ಕಾರ್ಯಗಳು ದೇವರೇನ್ ಮಾಡ್ತಾರೆ, ಅನುಕೂಲವಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಈ ವರ್ಷ ಅದರಿಂದ ದೇವರಿಗೆ ಮೊರೆ ಇಡುವ ಮಕ್ಕಳಾಗಿದ್ರೆ, ನೀವು ದೇವರಿಗೆ ವಿಜ್ಞಾಪನೆ ಮಾಡುವ ಮಕ್ಕಳಾಗಿದ್ರೆ, ಕೊರೋನಾ ಸೆಕೆಂಡ್ ಸ್ಟೇಜ್ ಬರ್ತಾ ಇದೆ, ಅದಕ್ಕೆ ಎಚ್ಚರವಾಗಿ ಹೇಳುವಾಗಲೂ ಪ್ರಿಯರೇ, ಸೆಕೆಂಡ್ ಸ್ಟೇಜ್ ಬಂದಿದ್ರು, ಅದಕ್ಕೆ ಎಚ್ಚರಗಳನ್ನು ವಹಿಸುವರಾಗಿರಬೇಕು. ಆದರೂ ತನ್ನ ಭಕ್ತರಿಗೆ ಮೊರೆ ಇಡುವವರಿಗೆ ವಿಜ್ಞಾಪನೆ ಮಾಡುವವರಿಗೆ ಅದು ನಮಗೆ ತಗಲದ ಹಾಗೆ ಆ ಸಂದರ್ಭ ನಮಗೆ ದೇವರು ಅನುಕೂಲವಾಗಿ ಮಾರ್ಪಡಿಸ್ತಾರೆ. ಮಾಡಬೇಕು ದೇವರಿಗೆ ಮೊರೆ ಇಡುವವರಿಗೆ, ದೇವರಿಗೆ ವಿಜ್ಞಾಪನೆ ಮಾಡುವವರಿಗೆ. ಹಲ್ಲೆಲೂಯಾ. ದೇವರಲ್ಲಿ ಭಕ್ತಿಯಲ್ಲಿ ಭಯಭಕ್ತಿಯಲ್ಲಿ ನಡೆಯುವವರಿಗೆ ಈ ವರ್ಷ ಎಕ್ಸ್ಟ್ರಾ ನಾವು ಪ್ರೇಯರ್ಗೆಲ್ಲ ಸಭೆಯಲ್ಲಿ ಹೆಚ್ಚಾಗಿ ಪ್ರಾರ್ಥನೆಗೆ ಬರ್ತೀನಿ ಅಂತ ತೀರ್ಮಾನ ಮಾಡಿ ಆ ರೀತಿಯಲ್ಲಿ ಸಭೆಯಲ್ಲಿ ಆರಾಧನೆಯಲ್ಲಿ ಪ್ರಾರ್ಥನೆಗಳಲ್ಲಿ ಬರುವವರಿಗೆ, ಹಲ್ಲೆಲೂಯಾ, ಸಭೆಯಲ್ಲಿ ನಡೆಯುವಂತ ಪ್ರಾರ್ಥನೆಗಳಿಗೆ, ಸಭೆಯಲ್ಲಿ ನಡೆಯುವಂತ ಆರಾಧನೆಗಳಲ್ಲಿ, ಸಭೆಯಲ್ಲಿ ನಡೆಯುವಂತ ದೈವಿಕ ಕಾರ್ಯಗಳಲ್ಲಿ ನೀವು ಎಚ್ಚರ ವಹಿಸಿ ಭಾಗವಹಿಸಬೇಕು. ಹಲ್ಲೆಲೂಯಾ. ಅವಾಗ ದೇವರು ಸದುತ್ತರ ಕೊಡ್ತಾರೆ. ಬೀಳಾಮನನ್ನಾಗ ಹೋಗಿದನು, ಅಲ್ಲಿ ಹೊರಟು ಹೋಗುವಾಗೆ ಮಧ್ಯದಲ್ಲಿ ಒಂದು ಕಡಲೆ ನಡೆಯುತ್ತಾ ಇದೆ. ಅರಣ್ಯಕಾಂಡ 23ನೇ ವಾಕ್ಯ. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದಾರಿಯಲ್ಲೇ ನಿಂತಿರುವುದನ್ನು ಆ ಕತ್ತೆ ನೋಡಿ ದಾರಿಯನ್ನು ಬಿಟ್ಟು ಅಡವಿ ಕಡೆ ಹೋಯಿತು. ಕತ್ತೆಯನ್ನು ದಾರಿಗೆ ತಿರುಗಿಸುವುದಕ್ಕೆ ಬೀಳಾಮನು ಅದನ್ನು ಹೊಡೆದನು. ಆಮೇಲೆ ಯೆಹೋವನ ದೂತನು ದ್ರಾಕ್ಷಿ ತೋಟಗಳ ಸಂದಿನಲ್ಲಿ ನಿಂತುಕೊಂಡನು. ಎರಡು ಕಡೆಯಲ್ಲಿಯೂ ಗೋಡೆ ಇತ್ತು. ಕತ್ತೆ ಯೆಹೋವನ ದೂತನನ್ನು ನೋಡಿ ಗೋಡೆಗೆ ಒತ್ತಿಕೊಂಡು ಬೀಳಾಮನ ಕಾಲನ್ನು ಆ ಗೋಡೆಗೆ ಇರಿಕಿಸಲು ಅವನು ಅದನ್ನು ತಿರುಗಿ ಹೊಡೆದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಜನರಿಗೆ ವಿರುದ್ಧವಾಗಿ ನೀನು ಕಾರ್ಯ ಮಾಡಬಾರದು. ದೇವ ಜನರಿಗೆ ಎದುರಾಗಿ ನೀವು ಇಕ್ಕಟ್ಟಿನ ಪರಿಸ್ಥಿತಿ ತಂದಾಕಬಾರದು ಎಂದು ಬೀಳಾಮನಿಗೆ ದೇವರು ಎಚ್ಚರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನೋಡಿ, ತನ್ನ ದೇವರು ಪ್ರವಾದಿಯನ್ನು ಕಳಿಸಿಕೊಡುವಾಗ ಅವನು ನಾನು ಹೇಳುವುದನ್ನೇ ಮಾಡಬೇಕು, ಹೇಳುವುದನ್ನೇ ಅವರಿಗೆ ಹೇಳಬೇಕು. ಆದರೆ ಮಧ್ಯದಲ್ಲಿ ದೇವರು ಪ್ರವಾದಿಯನ್ನು ಎಚ್ಚರಿಸ್ತಾ ಇದ್ದಾರೆ. ಬಿಚ್ಚು ಕತ್ತಿಯನ್ನು ತೆಗೆದುಕೊಂಡ ದೇವದೂತನನ್ನು ಅವನಿಗೆ ಎದುರು ನಿಲ್ಲಿಸಿಕೊಂಡು ಬೀಳಾಮನಿಗೆ ಎಚ್ಚರಿಸ್ತಾ ಇದ್ದಾರೆ. ನೋಡ್ರಿ, ನೀ ನನ್ನ ಜನರಿಗೆ ಆಶೀರ್ವಾದ ಕೊಡಲಿಕ್ಕೆ ಹೋಗೋದನ್ನೇ ಹೊರತು ನನ್ನ ಜನರಿಗೆ ಬೇರೆ ವಿಪರೀತವಾದದನ್ನು ಕಲ್ಪಿಸಬಾರದು. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಹೇಳಿದೆ, ನೀ ಹೋಗುವಾಗೆ ನಾನು ಹೇಳುವುದನ್ನೇ ಹೇಳಬೇಕು ಅಂತ ಹೇಳಿಕೊಂಡು ಕಳಿಸ್ತಾ ಇದ್ದಾರೆ. ಆದರೆ ಹೋಗುವ ಪ್ರಯಾಣದ ಮಧ್ಯದಲ್ಲಿ ಮತ್ತು ದೇವರು ಬೀಳಾಮನಿಗೆ ಎಚ್ಚರಿಸ್ತಾ ಇದ್ದಾನೆ. ನೋಡಿರಿ, ನಿನ್ನ ಮನಸ್ಸು ಚೇಂಜ್ ಆಗಬಾರದು.
ನನ್ನ ಜನರಿಗೆ ವಿರುದ್ಧವಾಗಿ ನಿನ್ನ ಮನಸ್ಸು ಚೇಂಜ್ ಆಗಬಾರದು. ಅದಕ್ಕೆ ಬಿಚ್ಚು ಕತ್ತಿಯನ್ನು ತೆಗೆದುಕೊಂಡ ದೇವದೂತನನ್ನು ಅವನಿಗೆ ಎದುರಾಗಿ ನಿಲ್ಲಿಸಿದ್ದಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, 2021ನೇ ವರ್ಷಕ್ಕೆ ನಾವು ಹೆಜ್ಜೆ ಇಡುವಾಗ 2021ನೇ ವರ್ಷದಲ್ಲಿ ಯಾವ ಯಾವ ಇಕ್ಕಟ್ಟುಗಳು ನಮಗೆ ಬರ್ಲಿಕ್ಕಿದೆ ಎಂದು ನನಗೂ ನಿಮಗೂ ಗೊತ್ತಿಲ್ಲ. ಅದು ಕೊರೋನಾ ಕಾಯಿಲೆಯ ಸೆಕೆಂಡ್ ಸ್ಟೇಜ್ ನಮ್ಗೆ ಗೊತ್ತಿಲ್ಲ. ಶತ್ರುವಿನ ಬೇರೆ ಯಾರಾದರೂ ಕುತಂತ್ರೇನೋ ನಮ್ಗೆ ಗೊತ್ತಿಲ್ಲ. ದುರಾತ್ಮನ ಯಾವುದಾದರೂ ಬೇರೆ ವಿಧವಾದ ದುರಾಲೋಚನೆಯೂ ಗೊತ್ತಿಲ್ಲ. ಯಾವ ರೀತಿಯಲ್ಲಿ ನಮ್ಮನ್ನು ನಾಶ ಮಾಡಲಿಕ್ಕೆ ಶತ್ರು ಪ್ರಾಣಗಳು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಆದರೆ ನಾನು ಮತ್ತು ನೀವು ದೇವರಿಗೆ ಮೊರೆ ಇಟ್ಟು ವಿಜ್ಞಾಪನೆ ಮಾಡಿ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವುದಾಗಿದೆ. ನನಗೂ ನಿಮಗೂ ವಿರುದ್ಧವಾಗಿ ಬರುವವರ ಮೇಲೆ ದೇವರು ಬಿಚ್ಚು ಕತ್ತಿಯನ್ನು ತೆಗೆದುಕೊಂಡು ಅವರನ್ನು ತನ್ನ ಭಕ್ತರ ಬದಲಾಗಿ ಎಚ್ಚರಿಸುತ್ತಿರುತ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪರವಾಗಿ ನಿಮ್ಮ ಪರವಾಗಿಯೂ ದೇವರು ತನ್ನ ವಿರುದ್ಧವಾಗಿ ಬರುವವರ ಹತ್ರ ದೇವರು ಮಾತನಾಡುತ್ತಾರೆ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಪ್ಪಿಸಿ ಘನಪಡಿಸುತ್ತಾರೆ. ನನಗೆ ವಿರುದ್ಧವಾಗಿಯೂ ನಿಮಗೆ ವಿರುದ್ಧವಾಗಿಯೂ ಯಾವ ಯಾವ ಇಕ್ಕಟ್ಟುಗಳು ಯಾರ್ಯಾರು ಏನೇನೆಲ್ಲ ಮಾಡ್ಲಿಕ್ಕೆ ಪ್ಲಾನ್ ಮಾಡುವಾಗಲೂ ಕರ್ತನೇನ್ ಮಾಡ್ತಾರೆ? ಹತ್ತಿರವಿದ್ದು ನಮ್ಮ ಜೊತೆಯಲ್ಲಿ ಬಂದು ನಮ್ಮ ಸಮೀಪದಲ್ಲಿ ಬಂದು ನಮ್ಮನ್ನು ಆ ಇಕ್ಕಟ್ಟಿನಿಂದ ತಪ್ಪಿಸಿ ದೇವರು ಘನಪಡಿಸುತ್ತಾರೆ, ಮಹಿಮೆ ಪಡಿಸುತ್ತಾರೆ. ತನ್ನ ಭಕ್ತರಿಗೆ ಆಶೀರ್ವದಿಸಲಿಕ್ಕೆ ಬದಲಾಗಿ ತನ್ನ ಭಕ್ತರಿಗೆ ಏನಾದರೂ ತೊಂದರೆಗಳು ಮಾಡ್ಲಿಕ್ಕೆ ಹೋಗೋರಿಗೆ ಯಾರು ಎದುರು ಬರ್ತಾರೆ? ಯಾರೆದುರು ಬರ್ತಾರೆ? ಬಿಚ್ಚಿದ ಕತ್ತಿಯನ್ನು ತೆಗೆದುಕೊಂಡ ದೇವದೂತರು. ನನಗೂ ನಿಮಗೂ ಪರವಾಗಿ ದೇವರು ಸುಮ್ಮನೆ ದೂತನ್ನು ಕಳಿಸೋದಲ್ಲ, ಬಿಚ್ಚಿದ ಕತ್ತಿಯನ್ನು ತೆಗೆದುಕೊಂಡ ದೂತರನ್ನು ಕಳಿಸ್ತಾರೆ. ನನ್ನ ಸಂರಕ್ಷಣೆಗಾಗಿ, ನಿಮ್ಮ ಸಂರಕ್ಷಣೆಗಾಗಿ. ಯಾವಾಗ ನಾವು ದೇವರಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುವಾಗ ಮಂಗಳವಾರ ಪ್ರೇಯರ್ ತಪ್ಪಿಸಬಾರದು, ಶುಕ್ರವಾರ ಪ್ರೇಯರ್ ತಪ್ಪಿಸಬಾರದು, ಸಭೆಯಲ್ಲಿ ವಿಲೇಜ್ ಪ್ರೇಯರ್ಗಳು ತಪ್ಪಿಸಬಾರದು. ನೀವು ಮೊರೆ ಇಟ್ಟು ಪ್ರಾರ್ಥನೆ ಮಾಡೋದ್ರಲ್ಲಿ ಮಾತ್ರ ನೀವು ಜಾಗ್ರತೆ ಮಾಡಿಕೊಳ್ಳಲಿ. ನನಗೂ ನಿಮಗೂ ವಿರುದ್ಧವಾಗಿ ಕಲ್ಪಿಸುವ ಆಯುಧಗಳು ಫಲಿಸದಂತೆ ದೇವರು ಮಾಡುತ್ತಾರೆ. ಬಿಳಾಮನಿಗೆ ಎಚ್ಚರಿಸ್ತಾ ಇದ್ದಾನೆ, ನೋಡಿ ನೀನು ಹೋಗುವ ನಿನ್ನ ಗುರಿ ಮರ್ತೋಗಬೇಡ. ನನ್ನ ಮಕ್ಕಳಿಗೆ ವಿರುದ್ಧವಾಗಿ ಏನು ವಿಪರೀತವಾಗಿ ಮಾತಾಡಬಾರದು. ಕತ್ತೆಗೆ ಅದನ್ನು ದಾರಿ ತಪ್ಪಿಸಿ ಬಿಡ್ತಾ ಇದ್ದಾರೆ. ದೇವದೂತನ ಅಡ್ಡೆ ಬಂದು ಆವಾಗ ಬಿಳಾಮನ್ ಏನ್ ಮಾಡ್ತಾರೆ ಅಂದ್ರೆ ಕತ್ತೆಯನ್ನು ಹೊಡಿತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಕತ್ತೆ ಒಂದ್ಸಾರಿ ಹೊಡೆದ್ರು, ಅದು ಮತ್ತೆ ದಾರಿಗೆ ಬಂದಿತ್ತು. ಹಾಲೆಲೂಯಾ. ಎರಡನೇ ಸಾರಿ ಇನ್ನೂ ಒಂದು ಸಂದಿನಲ್ಲಿ ಆ ಕತ್ತೆ ಒಂದು ಸಂದಿನಲ್ಲಿ ಹೋಗಿದೆ. ಆ ಸಂದಿನಲ್ಲಿ ಹೋಗಿ ಬಿಳಾಮನು ಕತ್ತ ಮೇಲೆ ಕುತ್ಕೊಂಡಿರುವಾಗ ಒಂದು ಕಾಲಿ ಸೈಡಲ್ಲಿ, ಒಂದು ಕಾಲಿ ಸೈಡಲ್ಲಿ, ಒಂದು ಚಿಕ್ಕಟಾದ ಸಂದಿನಲ್ಲಿ ಹೋಗುವಾಗ ಆ ಕತ್ತೆಯನ್ನು ಆ ಕಡೆಗೆ ಅದು ಹೋಗೋ ತರ ದೇವರು ಮನಸ್ಸು ಕೊಟ್ಟು ಆವಾಗ ಈ ಬಿಳಾಮನ ಎರಡು ಕಾಲು ನೆಸಗಿದೆ. ಈ ಕಡೆ ಗೋಡೆಯಲ್ಲೂ ಈ ಕಡೆ ಗೋಡೆಯಲ್ಲೂ ನೆಸಗಿ ಆ ಕತ್ತೆಗೆ ತೂರಿ ಹೋಗ್ತಾ ಇರುವಾಗ ಎರಡು ಕಾಲು ನೆಸಗಿದೆ. ಬಿಳಾಮನು ಮತ್ತು ಹೊಡೆದಿದೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೀರ, ಇಕ್ಕಟ್ಟಿನಲ್ಲಿ ಹತ್ತಿರ ಬಿದ್ದು ನಮ್ಮನ್ನು ತಪ್ಪಿಸಿ ಕಾಪಾಡುವ ದೇವರು ನನಗೂ ನಿಮಗೂ ವಿರುದ್ಧವಾಗಿ ವಿಪರೀತವಾದ ನನ್ನನ್ನು ನಿಮ್ಮನ್ನು ಸೋಲಿಸಲಿಕ್ಕೆ ಯಾವುದಾದರೂ ಏನಾದರೂ ಪ್ಲಾನ್ ಮಾಡುವಾಗ ನನ್ನ ಪರವಾಗಿ ನಿಮ್ಮ ಪರವಾಗಿ ತನ್ನ ದೇವರು ತನ್ನ ದೂತರನ್ನು ಕಳಿಸಿ ವಿಪರೀತವಾಗಿ ಬರುವವರನ್ನು ನೆಸಕಿ ದೇವರು ಏನ್ ಮಾಡ್ತಾರೆ? ನಮಗಾಗಿ ಮಾತನಾಡುತ್ತ ದೇವರು. ಹಾಲೆಲೂಯಾ. ಅವನು ನಾಶ ಮಾಡ್ತಾರೆ ಅಂತಲ್ಲ, ನನಗೂ ನಿಮಗೂ ವಿರುದ್ಧವಾಗಿ ಬರುವವನು ದೇವರು ಸ್ವಲ್ಪ ಕಾಲು ನೆಸಕಿ ಸ್ವಲ್ಪ ದೇವರು ಎಚ್ಚರಿಸ್ತಾರೆ. ನಿಜಾಗ್ರತೆ, ನಿಜಾಗ್ರತೆ. ನನ್ನ ಮಕ್ಕಳಿಗೆ ವಿರುದ್ಧವಾಗಿ ಹೋಗೋದು ಜಾಗ್ರತೆ, ನನ್ನ ಭಕ್ತರಿಗೆ ವಿರುದ್ಧವಾಗಿ ಹೋಗೋದು ಜಾಗ್ರತೆ ಅಂತ ಹೇಳಿ ದೇವರು ನಮಗೆ ಎದುರಾಗಿ ಬರುವವರನ್ನು ನೆಸಕಿ ಅವನ್ನು ಎಚ್ಚರಿಸುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಇಸ್ರಾಯೇಲ್ ಮಕ್ಕಳಿಗೆ ಗೊತ್ತೇ ಇಲ್ಲ ಇದೆಲ್ಲ ದೇವರು ಮಾಡ್ತಾ ಇರುವಾಗ. ಇಸ್ರಾಯೇಲ್ ಮಕ್ಕಳು ನೋಡಿ, ನೆಲವೆಲ್ಲ ತುಂಬಿದ ಜನ, 30 ಲಕ್ಷದ ಜನ,
ನೆಲ ಕಾಣದ ಹಾಗೆ, ಭೂಮಿ ಕಾಣದ ಹಾಗೆ ಅವರು ಹರಡಿಕೊಂಡು ಅವರು ಬರ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ನಮಗೆ ವಿರುದ್ಧವಾಗಿ ಈ ತರ ಒಂದು ಶಾಪ ಮಾಡಲಿಕ್ಕಾಗಿ ಒಂದು ಮೋವಾಬ ರಾಜ ಪ್ಲಾನ್ ಮಾಡ್ತಾ ಇದ್ದಾರೆ. ಮೋವಾಬಿನ ಅರಸನು ಅದಕ್ಕೆ ಶಪಿಸಲಿಕ್ಕಾಗಿ ಒಂದು ಪ್ರವಾದಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ದೇವರು ಅದಕ್ಕೆ ತಡೆ ಮಾಡ್ತಾ ಇದ್ದಾರೆ. ಕತ್ತೆಯನ್ನು ಅದಕ್ಕಾಗಿ ಸಂದಿನಲ್ಲಿ ನಡೆಸ್ತಾ ಇದ್ದಾರೆ. ಇದೆಲ್ಲ ಇಸ್ರಾಯೇಲ್ ಮಕ್ಕಳಿಗೂ ಗೊತ್ತೇ ಇಲ್ಲ. ಹಾಲೆಲೂಯ. ಇಸ್ರಾಯೇಲ್ ಮಕ್ಕಳು ಹಾಡಾಡಿಕೊಂಡು ಅವರು ಸಂಚಾರ ಮಾಡ್ತಾ ಇದ್ದಾರೆ. ಅವರು ಹಾಡಾಡಿಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಅವರು ದೇವರಿಗೆ ಸ್ತೋತ್ರ ಮಾಡಿಕೊಂಡು ಅವರು ಹೋಗ್ತಾ ಇದ್ದಾರೆ. ಆದ್ರೆ ಅವರಿಗೆ ವಿರುದ್ಧವಾಗಿ ಬರುವುದು, ಆ ವಿರುದ್ಧವಾಗಿ ಬರುವುದಕ್ಕೆ ದೇವರು ಅವರಿಗೆ ಸಂರಕ್ಷಣೆ ಕೊಡುವುದು ಅವ್ರಿಗೆ ಗೊತ್ತೇ ಇಲ್ಲದೆ ತನ್ನ ಭಕ್ತರಿಗಾಗಿ ದೇವರು ಮಾಡ್ತಾ ಇದ್ದಾರೆ. ಪ್ರಿಯರೇ, ನಾನು ನೀವು ಗೊತ್ತಿಲ್ಲದಿರುವಂತ ಸಮಯದಲ್ಲಿ ಇಸ್ರಾಯೇಲಿನ ಕಾವಲುಗಾರನು ನಿದ್ರಿಸುವುದಿಲ್ಲ, ತೂಗುಡಿಸುವುದಿಲ್ಲ. ನನಗೂ ನಿಮಗೂ ಪರವಾಗಿ ನಿಂತುಕೊಳ್ಳುವಂತ ದೇವರು, ನನ್ನ ಪರವಾಗಿಯೂ ನಿಮ್ಮ ಪರವಾಗಿಯೂ ನಿಂತುಕೊಳ್ಳುವ ಕರ್ತನು, ನಮಗೆ ಗೊತ್ತಿಲ್ಲದಿರುವಾಗ ನಮಗ ಪರವಾಗಿ ಕಾರ್ಯ ಮಾಡುವ ದೇವರು. ನನಗೂ ನಿಮಗೂ ಗೊತ್ತಿಲ್ಲದಿರುವಾಗ ನನ್ನ ಪರವಾಗಿ ನಿಮ್ಮ ಪರವಾಗಿ ದೇವರು ಕ್ರಿಯೆ ಮಾಡುವುದಾಗಿರುತ್ತೆ. ಈ ವರ್ಷ ಯಾವನೆಲ್ಲ ಒಳಸಂಚುಗಳು ನಡೀತಾ ಇದೆಯೋ, ಏನೆಲ್ಲ ನಮಗೆ ವಿರುದ್ಧವಾಗಿ ಸೈತಾನನು, ದುರಾತ್ಮನು, ದುಷ್ಟ ಶತ್ರುವಾದವನು, ಪಿಶಾಚಿಯಾದವನು ನನಗೂ ನಿಮಗೂ ವಿರುದ್ಧವಾಗಿ ಏನೆಲ್ಲ ಪ್ರಾಣಿಗಳು ಮಾಡ್ತಾರೋ ಗೊತ್ತಿಲ್ಲ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನಗೆ ವಿರುದ್ಧವಾಗಿ ಶತ್ರು ಎಂದೊಂದ ಪ್ರಾಣಿಗಳು ಮಾಡಿಕೊಂಡು ಬರುವಾಗಲೂ ನಾನು ನಿನ್ನ ಪರವಾಗಿ, ನನ್ನ ಪರವಾಗಿ ಕರ್ತನು ತನ್ನ ದೂತರನ್ನು ಕಳಿಸ್ತಾರೆ. ಇಕ್ಕಟ್ಟಿನಲ್ಲಿ ಜೋರಾಗಿ ಹೇಳು. ಮತ್ತು ಮೂರನೇ ಸಾರಿ ನೋಡಿ, ಬೀಳಾಮನು ಕತ್ತೆಯನ್ನು ಹೊಡೆದನು. 26ನೇ ವಾಕ್ಯ. ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿ ಇಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು. ಕತ್ತೆಯು ಅವನನ್ನು ನೋಡಿ ಬೀಳಾಮನ ಕೆಳಗೆ ಅಣಗಿಕೊಂಡಾಗ ಬೀಳಾಮನು ಸಿಟ್ಟುಗೊಂಡು ತನ್ನ ಕೈಕೋಲಿನಿಂದ ಹೊಡೆದನು. ಹಾಲೆಲೂಯಾ. ಮೂರನೇ ಸಾರಿ ಮತ್ತು ದೇವದೂತನು ಅವನಿಗೆ ಎದುರೇ ಬರ್ತಾ ಇದೆ. ಆವಾಗ ಕತ್ತೆ ಏನ್ ಮಾಡಿದೆ? ಒಂದು ಸಾರಿ ಕತ್ತೆ ಏನ್ ಮಾಡಿದೆ? ಸೈಡ್ಗೆ ಹೋಗ್ಬಿಟ್ಟಿದೆ. ಎರಡನೇ ಸಾರಿ ಸಮದಲ್ಲಿ ಹೋಗಿ ನಸುಕಿದೆ. ಈಗ ಮೂರನೇ ಸಾರಿ ಕತ್ತೆ ಏನ್ ಮಾಡಿದೆ? ಅಲ್ಲೇ ಅದು ಅಡಗಿಕೊಂಡಿದೆ, ಅಂದ್ರೆ ಮಲ್ಕೊಂಡ್ಬಿಟ್ಟಿದೆ. ಕತ್ತೆ ಮುಂದಕ್ಕೆ ಹೋಗದ ಹಾಗೆ ಮಲ್ಕೊಂಡ್ಬಿಟ್ಟಿದೆ. ಮಲ್ಕೊಂಡ್ಬಿಡುವಾಗ ಬೀಳಾವನು ಮತ್ತು ಹೊಡೆದಿದ್ದಾನೆ. ಮತ್ತು ಹೊಡೆಯುವಾಗ ನೋಡಿ, ದೇವದೂತನು ಅವನಿಗೆ ಪ್ರತ್ಯಕ್ಷನಾಗಿ ಏನ್ ಹೇಳ್ತಾರೆ ಅಂದ್ರೆ, ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬೀಳಾಮನನ್ನು, ನೀನು 3 ಸಾರಿ ನನ್ನನ್ನು ಹೊಡೆದಿದ್ದೇಕೆ? ನಾನು ನಿನಗೆ ಏನು ಮಾಡಿದ್ದೇನೆ ಎಂದು ಹೇಳಿತು. ಅದಕ್ಕೆ ಬೀಳಾಮನು, ನೀನು ಇಷ್ಟ ಬಂದದಂದೇ ನನ್ನನ್ನು ಆಡಿಸಿದೆಯಲ್ಲ, ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು. ಅದಕ್ಕೆ ಆ ಕತ್ತೆ, ನಿನ್ನ ಜೀವಮಾನದಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೇ? ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದ್ದುಂಡೋ ಅಂದಾಗ ಬೀಳಾಮನು ಇಲ್ಲವಂದನು. ಹಾಲೆಲೂಯಾ. ಮೂರನೇ ಸಾರಿ ದೇವರು ಕತ್ತೆಗೆ ಮಾತನಾಡುವ ಶಕ್ತಿ ಕೊಟ್ಟರು. ಹಾಲೆಲೂಯಾ. ನನಗೂ ನಿಮಗೂ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಬಂದು ನಮ್ಮನ್ನು ನಾಶಪಡಿಸಲಿಕ್ಕೆ, ನಷ್ಟಪಡಿಸಲಿಕ್ಕೆ ಶತ್ರು ನೋಡುವಾಗ ದೇವರು ಕತ್ತೆಯ ಬಾಯಿಂದಲೂ ಮಾತಾಡಿಸ್ತಾರೆ. ಈ ವರ್ಷ ದೇವರು ನನ್ನ ಪರವಾಗಿ, ನಿಮ್ಮ ಪರವಾಗಿ ನೋಡಿ ಕತ್ತೆಯ ಬಾಯಿಂದಲೂ ಮಾತಾಡಿಸ್ತಾರೆ. ಈಗ ಸರ್, ನಮ್ಮೂರಲ್ಲಿ ಎಲ್ಲೂ ಕತ್ತೆನೇ ಇಲ್ಲ, ಮತ್ತೆ ಹೆಂಗೆ ಮಾತಾಡಿಸ್ತಾರೆ? ಎಲ್ಲೂ ನಮ್ಮೂರಲ್ಲಿ ಕತ್ತೆನೇ ಇಲ್ಲ ಅಂತ ಹೇಳಿದ್ರೆ ಅದು ಉದಾಹರಣೆ, ಅದೊಂದು ಒಂದು 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 ಉಪಮೆ. ಕತ್ತೆ ಕೈಯಲ್ಲಿ ಮಾತಾಡಿಸೋದು ಹೇಳಿದ್ರೆ, ಒಂದು ವೇಳೆ ನಾವು ನಿರೀಕ್ಷಿಸದ ರೀತಿಯಲ್ಲಿ ನಮಗೆ ಸದುತ್ತರ ಬರುತ್ತೆ ಅಂತ ಅರ್ಥ. ಕತ್ತೆ ಯಾವತ್ತೂ ಮಾತಾಡಿಲ್ಲ ಅಲ್ವಾ? ಕತ್ತೆಯಿಂದಲ್ಲ ಯಾವುದು ಪ್ರಾಣಿ ಯಾವತ್ತೂ ಮಾತನಾಡಿದಿಲ್ಲ. ಯಾವ ಪ್ರಾಣಿನೂ, ಈಗ ಇದೊಂದು ಪ್ಯಾರೆಟ್, ಅದಕ್ಕೆ ಕನ್ನಡದಲ್ಲಿ ಏನಿರೋದು ಗಿಣಿ, ಅದು ಮಾತ್ರ ಸ್ವಲ್ಪ ಕಲಿಸಿಕೊಟ್ಟಿದ್ರೆ ಸ್ವಲ್ಪ ಸಾಮ್ಯವಾಗಿ ಒಂದು ಮಾತಾಡ್ತಾರೆ. ಅದು ಬಿಟ್ಟು ಬೇರೆ ಯಾವುದು ಪ್ರಾಣಿಗಳು ಮಾತಾಡೋದಿಲ್ಲ. ಆದರೆ ಪ್ರಿಯರೇ,
ಈ ವರ್ಷ ದೇವರು ನಮಗೆ ಕೊಡುವ ಮಾತು, ವಾಗ್ದಾನದ ವಚನ ಏನು ಹೇಳ್ತಂದ್ರೆ, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ತನ್ನ ಭಕ್ತರಿಗೆ ಇಕ್ಕಟ್ಟು ಬರುವಾಗ, ತನ್ನ ಭಕ್ತರಿಗೆ ಸಮಸ್ಯೆಗಳು ಬರುವಾಗ ಅನಿವಾರ್ಯವಾಗಿದ್ದರೆ ದೇವರು ನಾವು ನಿರೀಕ್ಷಿಸಿದ ರೀತಿಯಲ್ಲಿ ನಮಗಾಗಿ ಸದುತ್ತರ ದಯಪಾಲಿಸುತ್ತಾರೆ. ಇದು ನೀವು ಹೃದಯದಲ್ಲಿ ನಿರೀಕ್ಷೆ ಇಟ್ಟುಕೊಳ್ಳಿ. ಈ ವರ್ಷ ನಾನು ದೇವರ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಾಗ, ನಾನು ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುವಾಗ, ನನಗೆ ವಿಪರೀತವಾದ ಪರಿಸ್ಥಿತಿ ಬಂದಿದ್ದರೂ ಕೂಡ ನನ್ನ ಕರ್ತನು ನನಗೆ ನೋಡಿ ನಿರೀಕ್ಷಿಸದ ರೀತಿಯಲ್ಲಿ ನನಗೆ ದೇವರು ಸದುತ್ತರ ಕೊಟ್ಟೇ ಕೊಡ್ತಾರೆ. ನಾನಿದು ನಂಬುತ್ತೀನಿ. ನಂಬಿದರೆ ದೇವರ ಮಹಿಮೆ ಕಾಣುವುದು. ಆದರೆ ಈ ಮಾತುಗಳು ಕೇಳಿಕೊಳ್ಳುವಾಗ ನೀವು ಅಯ್ಯೋ ಇವರೇನೇನೋ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಇವರು ಹೇಳೋತರಲ್ಲ ಆಗಿದ್ರೆ ಇಲ್ಲಿ ಪ್ರಪಂಚ ಹೆಂಗಾಗ್ತಾ ಇತ್ತು ಅಂತ ಹೇಳ್ಕೊಂಡು ಅದಕ್ಕೆ ನಾವು ನಿರುತ್ಸಾಹ ಬಂದಿದ್ರೆ, ಅದಕ್ಕೆ ನಾವು ಅಪನಂಬಿಕೆಗೆ ಹೋದರೆ ಅವರು ಏನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನೀವು ಅಪನಂಬಿಕೆಗೆ ಹೋಗಬೇಡ, ಇದೆಲ್ಲ ಸಾಧ್ಯನಾ ಅಂತ ಯೋಚನೆ ಮಾಡಬೇಡ. ಅಸಾಧ್ಯವಾಗಿದ್ದರು ಹೇಳಿದವನು ದೇವರಾಗಿದ್ದಾರೆ. ಅಸಾಧ್ಯ ಕಾರ್ಯಗಳನ್ನು ಸಾಧ್ಯ ಮಾಡುವ ದೇವರಾಗಿದ್ದಾರೆ. ಇಲ್ಲದೆ ಇರುವುದನ್ನು ಇರುವ ಹಾಗೆ ಹೆಸರಲ್ಲಿ ಕರೆಯೋದೇ ನಮ್ಮ ದೇವರು. ಯೆಹೋವ ಶಮ್ಮ, ಸರ್ವಶಕ್ತನು ಎಂಬವರ ಹೆಸರು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಈ 2021ನೇ ವರ್ಷದಲ್ಲಿ ಎಂದೆಂದ ಇಕ್ಕಟ್ಟುಗಳು ಬರುವಾಗಲು, ಎಂದೆಂದ ಸಮಸ್ಯೆ ಬರುವಾಗಲು ಈ ವಚನ ನೀವು ನೆನಪಲ್ಲಿ ಇಟ್ಟುಕೊಳ್ಳಿರಿ. ಯಾವಾಗ ಹಲ್ಲೆಲೂಯಾ, ಈ ವಾಕ್ಯ ನಿಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ನೀವು ಇಕ್ಕಟ್ಟು ಬರುವಾಗ ಅಯ್ಯೋ ಹಿಂಗೆ ಬಂದು ಬಿಟ್ಟಿದೆಯಲ್ಲ ಅಂತ ಹೇಳಬೇಡ. ಏನ್ ಹೇಳಬೇಕು? ಇಕ್ಕಟ್ಟಿನಲ್ಲಿ ದೇವರು ಹತ್ತಿರವಿದ್ದು ತಪ್ಪಿಸಿ ಕಾಪಾಡುತ್ತಾರೆ. ನಮಗೆ ನಿರೀಕ್ಷಿಸದ ದಾರಿಯಿಂದ ನಮಗೆ ಉತ್ತರ ಬರುತ್ತದೆ. ಕತ್ತೆ ಮಾತಾಡಿದೆ, ಯಾವತ್ತೂ ಕತ್ತೆ ಮಾತಾಡಿಲ್ಲ, ಆದರೆ ನಿರೀಕ್ಷಿಸಿದ ದಾರಿಯಲ್ಲಿ ನಮಗೆ ದೇವರು ಸದುತ್ತರ ದಯಪಾಲಿಸುತ್ತಾರೆ. ಹಲ್ಲೆಲೂಯಾ. 31ನೇ ವಾಕ್ಯ. ಅಷ್ಟರಲ್ಲಿ ಯೆಹೋವನು ಬೀಳಾಮನ ಕಣ್ಣುಗಳನ್ನು ತೆರೆದನು. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಹಿಡಿದು ದಾರಿಯಲ್ಲೇ ನಿಂತಿರುವುದನ್ನು ಅವನು ಕಂಡಾಗ ಅಡ್ಡ ಬಿದ್ದು ನಮಸ್ಕರಿಸಿದನು. ಹಲ್ಲೆಲೂಯಾ. 3 ಸಾರಿ ಕತ್ತೆಗೆ ದೇವದೂತನು ಕಾಣಿಸಿಕೊಂಡಿತು. ಆದರೆ ಈಗ 3ನೇ ಸಾರಿ ಬೀಳಾಮನೇ ಕಣ್ಣಿನ ಎದುರುಗಡೆ ಕಾಣ್ತಾ ಇದೆ. ಯಾರನ್ನು ಕಾಣಿಸ್ತಾ ಇದೆ? ದೇವದೂತನನ್ನು. ದೇವದೂತನ ಹೇಗೆ ಕಾಣಿಸ್ತಾ ಇದೆ? ಬಿಚ್ಚು ಕತ್ತಿಯನ್ನು ತೆಗೆದುಕೊಂಡಿರುವಂತ ದೇವದೂತನು ಎದುರೇ ನಿಂತಿದ್ದಾರೆ. ಅದನ್ನು ನೋಡಿಕೊಂಡು ಬೀಳಾಮ ಏನ್ ಹೇಳ್ತಾನೆ? ಅವನು ಕಂಡಾಗೆ ಅಡ್ಡ ಬಿದ್ದು ನಮಸ್ಕರಿಸಿದನು. ಹಲ್ಲೆಲೂಯಾ. ಇಷ್ಟು ಸಮಯ ಬೀಳಾಮನ ಕತ್ತೆ ಮೇಲೆ ರೇಗಾಡ್ತಾ ಇದೆ. ಕತ್ತೆಗೆ ದೇವದೂತನು ಕಾಣಿಸಿತು, ಬೀಳಾಮನ್ ಕಾಣಿಸಿರ್ಲಿಲ್ಲ. ಈಗ ಬೀಳಾಮನೇ ಕಣ್ಣಿಗೆ ಕಾಣುವಾಗ ದೇವ ಭಕ್ತರಿಗೆ ವಿರುದ್ಧವಾಗಿ ನೀ ಏನಾದರೂ ಮಾತನಾಡಬಾರದು ಎಂದು ಹೇಳಿ ಕಳಿಸುವ ಬೀಳಾಮನು ಏನೋ ಅವನ ಮನಸ್ಸಿನೊಳಗಡೆ ಸ್ವಲ್ಪ ದೇವ ಜನರಿಗೆ ವಿರುದ್ಧವಾಗಿ ನಿಂತುಕೊಳ್ಳುವ ಒಂದು ಮನಸ್ಸಿನೊಳಗಡೆ ಏನೋ ಬಂದಿದ್ದಕ್ಕೆ ದೇವರು ಎದುರೇ ಬಂದಿದ್ದಾರೆ. ಪ್ರಿಯರೇ, ಬೀಳಾಮನ ಮನಸ್ಸು ದೇವ ಭಕ್ತರಿಗೆ ವಿರೋಧವಾಗಿದೆ ಎಂಬುದನ್ನು ತಿಳಿದು ದೇವರು ತನ್ನ ದೂತರನ್ನು ಕಳಿಸುವಾಗ 3 ಸಾರಿ ಕತ್ತೆಯ ಮೂಲಕ ಅವನಿಗೆ ಎಚ್ಚರಿಸಿದೆ. ಅವನಿಗೆ ಅರ್ಥ ಆಗಿಲ್ಲ. 4ನೇ ಸಾರಿ ಬಿಚ್ಚು ಕತ್ತಿಯನ್ನು ತೆಗೆದುಕೊಂಡಿರುವಂತ ದೇವದೂತರನ್ನು ನೋಡಿಕೊಂಡು ಬೀಳಾಮನು ನಡುಗುತ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನನಗೂ ನಿಮಗೂ ವಿರುದ್ಧವಾಗಿ ಶತ್ರು ಎದುರೇ ಬರುವಾಗ ದೇವರು ತನ್ನ ಬಿಚ್ಚು ಕತ್ತಿಯನ್ನು ತೆಗೆದ ದೇವದೂತರು ನನಗೂ ನಿಮಗೂ ಎದುರಾಗಿ ನಿಲ್ಲಿಸುತ್ತಾರೆ. ಹಲ್ಲೆಲೂಯಾ. ನಾನು ನೀವು ಸ್ವರ್ಗೀಯ ಕಾನಾನನ್ನು ಲಕ್ಷಿಸಿ ಪ್ರಯಾಣ ಮಾಡುವಾಗ, ನಾನು ನೀವು ಪರಲೋಕವೆಂಬ ಸ್ವರ್ಗೀಯ ಹೊಸ ಯೆರೂಸಲೇಮನ್ನು ನಾವು ದೃಷ್ಟಿಸಿ ಪ್ರಯಾಣ ಮಾಡುವಾಗ ನನಗೂ ನಿಮಗೂ ವಿರುದ್ಧವಾಗಿ ಶತ್ರು ಕಲ್ಪಿಸುವ ಆಯುಧಗಳ ಮುಂದೆ ಬಿಚ್ಚು ಕತ್ತಿಯನ್ನು ತೆಗೆದುಕೊಂಡ ದೇವದೂತರನ್ನು
ನಡೆಸಿಕೊಡ್ತಾರೆ. ಹಲ್ಲೆಲೂಯಾ. ಈ ಸ್ವರ್ಗೀಯ ಪ್ರಯಾಣದಲ್ಲಿ ನೀ ಧೈರ್ಯವಾಗಿ ಮುಂದೆ ಹೋಗಲಿ. ಈ ಪರಲೋಕ ಪ್ರಯಾಣದಲ್ಲಿ ಈ 2021ನೇ ವರ್ಷ ಧೈರ್ಯವಾಗಿ ಮುಂದೆ ಸಾಗಲಿ. ನಮ್ಮ ಪರವಾಗಿ ದೇವರು ಬಿಚ್ಚು ಕತ್ತಿಯನ್ನು ತೆಗೆದ ದೂತರನ್ನು ಮುಂದೆ ಕಳಿಸುವನಾಗಿರುತ್ತೆ. ನನಗೂ ನಿಮಗೂ ಗೊತ್ತಿಲ್ಲದ ಸಮಯದಲ್ಲಿ ನಮಗೆ ವಿರುದ್ಧವಾಗಿ ಏನೇನು ಪ್ಲಾನ್ಗಳು ಮಾಡುವವರು ಏನೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅದು ನನ್ನ ಪರವಾಗಿ ನಿಮ್ಮ ಪರವಾಗಿ ವಿಪರೀತವಾದ ಎಂದೆಂದ ಪ್ಲಾನ್ಗಳು ಮಾಡಿದ್ರು ಕೂಡ ನಮಗೆ ಗೊತ್ತಿಲ್ಲದಿರುವಾಗ, ನಮಗೆ ಅರಿವೇ ಇಲ್ಲದಿರುವಾಗ ನಮ್ಮ ಪರವಾಗಿ ಪರಲೋಕ ಚಲಿಸ್ತಾ ಇರ್ತಾರೆ. ದೇವದೂತರುಗಳು ನಮ್ಮ ಪರವಾಗಿ ಬಿಚ್ಚು ಕತ್ತಿ ತೆಗೆದುಕೊಂಡು ಮುಂದೆ ಹೊರಡುತ್ತಾರೆ. ಹಲ್ಲೆಲೂಯಾ. ಈ ಸಂದೇಶ ದೇವರು ಕೊಟ್ಟಿರುವಾಗ ನೀವಿದು ಚೆನ್ನಾಗಿ ಗಮನ ಇಟ್ಟುಕೊಳ್ಳಿ. ಇದು ಜನವರಿ 1ನೇ ತಾರೀಕು. ಇನ್ನು ಡಿಸೆಂಬರ್ 30 ಗಂಟೆ ಈ ವರ್ಷ ಇರಬೇಕಾದ್ರೆ ಇದರ ಮಧ್ಯದಲ್ಲಿ ಎಂದೆಂದ ಪರಿಣಾಮಗಳು ಬರುತ್ತದೋ, ಎಂದೆಂದ ಕಡನೆಗಳು ಬರುತ್ತದೋ, ಎಂದೆಂದ ವಿಚಾರಗಳು ಬರುತ್ತದೋ. ಆದರೆ ಇವತ್ತು ದೇವರ ವಾಕ್ಯದಲ್ಲಿ ದೇವರು ಎಚ್ಚರಿಸ್ತಾ ಇದ್ದಾರೆ. ನೀ ಡಿಸೆಂಬರ್ 31ನೇ ತಾರೀಕು ಈ 2021ನೇ ವರ್ಷ ನೀ ದಾಟಬೇಕಾದರೆ ನಿನಗೆ ಎಂದೆಂದ ಇಕ್ಕಟ್ಟು ಬರುವಾಗಲು, ಎಂದೆಂದ ಸಮಸ್ಯೆಗಳು ಬರುವಾಗಲು, ಎಂದೆಂದ ಹೋರಾಟಗಳು ಬರುವಾಗಲು ತಪ್ಪಿಸಿ ಕಾಪಾಡುವ ಒಬ್ಬ ದೇವರಿದ್ದಾರೆ. ನಿನ್ನ ಪರವಾಗಿ ದೂತರನ್ನು ಕಳಿಸುವ ದೇವರಿದ್ದಾರೆ. ನಿನ್ನ ಪರವಾಗಿ ಕತ್ತೆಯ ಬಾಯಿಂದ ಮಾತಾಡಿಸುವ ದೇವರಿದ್ದಾರೆ. ಇಸ್ರಾಯೇಲೇ, ನೀ ಧೈರ್ಯವಾಗಿ ಮುಂದೆ ಸಾಗು. ಹಲ್ಲೆಲೂಯಾ. ಬಿಳಾಮನು ಅಡ್ಡ ಬಿದ್ದನು. ನಮ್ಮ ಶತ್ರು ನಮ್ಮ ದೇವರ ಮುಂದೆ ಅಡ್ಡ ಬೀಳುತ್ತಾರೆ. ನಮಗೆ ಎದುರಾಗಿ ಬರುವ ಅದೆಲ್ಲವೂ ದೇವರ ಮುಂದೆ ಅಡ್ಡ ಬೀಳುತ್ತಾರೆ. ದೇವದೂತನು ಬಿಚ್ಚಿದ ಕತ್ತಿಯನ್ನು ತೆಗೆದುಕೊಂಡು ಏನು ಹೇಳ್ತಾರೆ ಅಂದರೆ, ಓ ಬಿಳಾಮನೇ, 3 ಸಾರಿ ನಿನಗೆ ಎಚ್ಚರಿಕೆ ಕೊಟ್ಟಿದೆ. 3 ಸಾರಿ ನಿನಗೆ ಎಚ್ಚರಿಕೆ ಕೊಟ್ಟಿದೆ. ಇದು 4ನೇ ಸಾರಿ. ಈಗ ಕತ್ತೆ ಏನಾದರೂ ಮಲ್ಕೊಂಡಿಲ್ಲದಿದ್ದರೆ ನೀ ಮತ್ತೆ ಮುಂದೆ ಸಾಗುತ್ತಾ ಇದ್ರೆ ಈ ಕತ್ತಿಗೆ ನೀ ತುತ್ತಾಗ್ತಾ ಇತ್ತು. ಇದು ಕೇಳಿ ಬಿಳಾಮನು ನಡುಗಿದ್ದಾನೆ. ಏನಾಗಿದೆ ಗೊತ್ತಾ? ಲಾಸ್ಟ್ 23ನೇ ಅಧ್ಯಾಯ 8ನೇ ವಾಕ್ಯ. ನಾನು ಅವರನ್ನು ಏನೆಂದು ಶಪಿಸಲಿ, ದೇವರು ಶಪಿಸಲಿಲ್ಲವಲ್ಲ. ಏನೆಂದು ಆಕ್ರೋಶಿಸಲಿ, ಯೆಹೋವನ ಆಕ್ರೋಶಿಸಲಿಲ್ಲವಲ್ಲ. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ದೇಶಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಧೂಳಿನಷ್ಟು ಅಸಂಖ್ಯವಾದ ಯಾಕೋಬ್ಯರನ್ನು ಲೆಕ್ಕಿಸುವುದಕ್ಕೆ ಯಾರಿಂದಾದೀತು? ಇಸ್ರಾಯೇಲ್ಯರು ಕಲ್ಪಕವನ್ನಾದರೂ ಯಾರು ಹೇಳಬಲ್ಲರು? ಸಜ್ಜನರಾದ ಅವರನ್ನು ಸಾಯುವ ರೀತಿಯಲ್ಲೇ ನಾನು ಸಾಯಬೇಕು, ಅವರಿಗುಂಟಾಗುವ ಆಸನವು ನನಗೂ ಆಗಬೇಕು ಅಂದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಿಳಾಮನನ್ನು ದೇವದೂತನು ಎದುರುಗೊಂಡ ಮೇಲೆ ಈಗ ಬಿಳಾಮನ ಏನು ಹೇಳ್ತಾರೆ? ನಾನು ಅವರನ್ನು ಏನೆಂದು ಶಪಿಸಲಿ, ದೇವರು ಶಪಿಸಲಿಲ್ಲವಲ್ಲ. ಹಲ್ಲೆಲೂಯಾ. ಆಮೇಲೆ ಅವನು ಕರೆದಿರುವ ಬಾಲಾಕನು ಅಂದ ರಾಜನು, ಬಾಲಾಕಂಬ ರಾಜನು ಕೇಳ್ತಾನೆ 11ನೇ ವಾಕ್ಯದಲ್ಲಿ, ಇದೇನು ನೀನು ನನಗೆ ಮಾಡಿದ್ದು? ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೆನು, ನೀನು ಅವರನ್ನು ಶಪಿಸಿದೆ, ಆಶೀರ್ವಾದವನ್ನೇ ಮಾಡಿಬಿಟ್ಟಿ. ಅದಕ್ಕೆ ಬಿಳಾಮನು, ಯೆಹೋವನು ನುಡಿಸುವ ಮಾತನ್ನೇ ನಾನು ಹೇಳಬೇಕಾಗಿದೆ ಇದೆಯಲ್ಲವೇ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ನೋಡಿದರೆ ಬಿಳಾಮನು ಅವರನ್ನು ಶಪಿಸಲಿಕ್ಕೆಂದು ಹೇಳಿಕೊಂಡು ಕರೆಸಿಕೊಂಡು ಹೋಗಿದ ಮನುಷ್ಯ ಅಲ್ಲಿ ನಿಂತುಕೊಂಡು ಏನ್ ಮಾಡ್ತಾನೆ? ಇಸ್ರಾಯೇಲನ್ನು ನೋಡಿ ಆಶೀರ್ವದಿಸುತ್ತಾರೆ. 2021ನೇ ವರ್ಷ ಶತ್ರುಗಳಿಂದ ನಿಮಗೆ ಆಶೀರ್ವಾದ, ವೈರಿಗಳಿಂದ ನಿಮಗೆ ಆಶೀರ್ವಾದ. ಯಾಕಂದ್ರೆ ಬಿಳಾಮನು ಹೇಳ್ತಾರೆ, ನಾನೇನ್ ಮಾಡಲಿ, ದೇವರು ನುಡಿದಿದೆ, ನಾನು ನುಡಿಬೇಕಾಯಿತು.
ಮಾಡಬೇಕಾಯಿತು. ಪ್ರಿಯ ಸಹೋದರ ಸಹೋದರಿ, ಈ ವರ್ಷ ಕೀರ್ತನೆ 91:15 ಫಸ್ಟ್ ವಾಕ್ಯ, ಯೆಹೋವನಿಗೆ ಮೊರೆಯಿಡಲು ಸದುತ್ತರನ್ನು ದಯಪಾಲಿಸು. ಈ ವರ್ಷ ನೀವು ಮಂಗಳವಾರ ಪ್ರಾರ್ಥನೆಗೆ ಬರುವರಾಗಿ, ನೀ ಶುಕ್ರವಾರ ಪ್ರಾರ್ಥನೆಗೆ ಬರುವರಾಗಿ, ನೀ ಬೈಬಲ್ ಕ್ಲಾಸ್ಗಳಲ್ಲಿ ಬರುವರಾಗಿ, ಆರಾಧನೆಗೆ ಬರುವರಾಗಿ, ವಿಲೇಜ್ ಪ್ರೇಯರ್ಗಳಲ್ಲಿ ಭಾಗವಹಿಸುವರಾಗಿ, ನೀ ದೇವರ ಭಯಭಕ್ತಿಯಲ್ಲಿ ಈ ವರ್ಷ ನೀವು ಹೆಚ್ಚಾಗಿ ಭಾಗವಹಿಸುವ ಹಾಗಿದ್ದರೆ ನಿಮಗೆ ವಿಪರೀತವಾಗಿ ಮಾತನಾಡಲಿಕ್ಕೆ ಬರುವವರ ಬಾಯಿಂದ ದೇವರು ನಿಮಗೆ ಅನುಕೂಲವಾಗಿ ಮಾತಾಡಿಸ್ತಾರೆ. ದೇವರು ಹೇಳ್ತಾರೆ, ವಿಪರೀತವಾಗಿ ಅವರೇ ಲಾಸ್ಟ್ ಅವರು ಹೇಳ್ತಾರೆ, ನಾನೇನೋ ಮಾಡ್ಲಿಕ್ಕೆ ಹೋಗಿದೆ, ಏನೋ ಆಗೋಯ್ತು ಅಂತ ಹೇಳ್ತಾರೆ. ಈ ವರ್ಷದಲ್ಲಿ ದೇವರ ಮಕ್ಕಳಾಗಿರುವ ನಿಮಗೂ ಹೇಳ್ತಾ ಇದ್ದಾರೆ, ಬೀಳಾಮನು ಏನೋ ಮಾಡಬೇಕು ಅಂತ ಹೇಳಿಕೊಂಡು ಬಂದರು. ಆದರೆ ದೇವರು ಬೀಳಾಮನನ್ನು ದೇವರು ಮನಸ್ಸು ಬದಲಾಯಿಸಿಬಿಟ್ಟು ಈಗ ಬೀಳಾಮನ್ ಹೇಳ್ತಾರೆ, ನಾನೇನ್ ಮಾಡಲಿ, ಏನೇನೋ ಮಾಡೋಣ ಅಂದ್ಕೊಂಡು ಬಂದಿದೆ, ಆದರೆ ದೇವರು ಏನೇನೋ ಮಾಡಿಬಿಟ್ರು. ನಿಮಗೆ ವಿರುದ್ಧವಾಗಿ, ನಿಮ್ಮ ಜೀವನಕ್ಕೆ ವಿರುದ್ಧವಾಗಿ, ನಿಮ್ಮ ವಿಶ್ವಾಸಕ್ಕೆ ವಿರುದ್ಧವಾಗಿ, ನಿಮ್ಮ ಕೆಲಸಕ್ಕೆ ವಿರುದ್ಧವಾಗಿ, ನಿಮ್ಮ ಜೀವನದ ಎಲ್ಲಾ ವಿಷಯಗಳಿಗೆ ವಿರುದ್ಧವಾಗಿ ಶತ್ರು ಯಾವ ಯಾವ ಪ್ರಾಣಿಗಳು ಮಾಡುವಾಗಲೂ ಈಗ ಅವರು ಮಾಡಿಕೊಂಡು ಬರುವಂತ ಪ್ರಾಣಿಗಳನ್ನು ಕರ್ತನು ನಿಮಗೆ ಅನುಕೂಲವಾಗಿ ಮಾರ್ಪಡಿಸ್ತಾರೆ. 19ನೇ ವಾಕ್ಯದ, ದೇವರು ಮನುಷ್ಯನೆಂದೇ ಎರಡು ಮಾತಿನವನಲ್ಲ, ಮಾನವನೆಂದೇ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟನೆಂದರ ನೆರವೇರಿಸುವುದಿಲ್ಲವೋ, ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು, ಅದನ್ನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೇನು. ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ, ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸದ ಹಾಗೆ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯ ಘೋಷವು ಕೇಳಿಸುತ್ತಲೇ ಇದೆ. ಅವರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದವನು ದೇವರೇ. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಯಾಕೋಬಿನಲ್ಲಿ ಸಗನ ನೋಡುವುದೂ ಇಲ್ಲ, ಇಸ್ರಾಯೇಲರಲ್ಲಿ ಕಣಿ ಹೇಳುವವರೂ ಇಲ್ಲ. ದೇವರು ನಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೋಬನಿಗೆ ತಿಳಿಸುತ್ತಾನೆ, ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲರಿಗೆ ತೋರಿಸುತ್ತಾನೆ. ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂದಿದ್ದಾರೆ. ಸಿಂಹವು ಮೃಗವನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೃಪ್ತಿ ಹೊಂದಿದ ಹೊರತು ಮಲಗುವುದಿಲ್ಲವಷ್ಟೇ ಅಂದನು. ಹಲ್ಲೆಲೂಯಾ. ಇದು ಪೂರ್ತಿ ಮನೆಯಲ್ಲಿ ಹೋಗಿ ಓದಿ ನೋಡಿ. ಇದೆಲ್ಲ ಆಗಿನ ಇಸ್ರಾಯೇಲ್ ಬಗ್ಗೆ ಇದು ಹೇಳಿದರೆ, ಈಗಿನ ಇಸ್ರಾಯೇಲ್ ಆಗಿರುವ ನಾವು ಅದನ್ನು ಸ್ವೀಕರಿಸಿಕೊಳ್ಳಿ. ಇದು ಬೀಳಾಮಿನ ಮುಖಾಂತರ ದೇವರು ಇಸ್ರಾಯೇಲಿಗೆ ಕೊಟ್ಟ ವಚನಗಳಾಗಿದರೆ, ಇವತ್ತು ಹೊಸ ಇಸ್ರಾಯೇಲ್ ಆಗಿರುವ ನಾವು ಕೂಡ ಇದು ನಮಗೆ ದೇವರು ಕೊಟ್ಟ ಆಶೀರ್ವಾದಗಳ ವಚನಗಳು ನಾವು ಸ್ವೀಕಾರ ಮಾಡಿಕೊಂಡ್ಬಂದು. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ, ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾರೆ. ಹಲ್ಲೆಲೂಯಾ. ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು, ಅದನ್ನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೇನು. ಹಲ್ಲೆಲೂಯಾ. ಬೀಳಾಮನು ಹೇಳ್ತಾನೆ, ದೇವರು ಅವನು ಆಶೀರ್ವದಿಸುವುದು ಹೇಳಿದೆ, ನಾನಿಗೆ ಬದಲಾಯಿಸುವುದು. ನನ್ನ ಪರವಾಗಿಯೂ ನಿಮ್ಮ ಪರವಾಗಿಯೂ ದೇವರು ನಿಮಗೂ ನನಗೂ ಆಶೀರ್ವಾದ ಆಗಲಿ ಅಂತ ದೇವರು ಹೇಳಿದ ಮೇಲೆ ನೀ ಯಾರಾದ್ರೂ ಬದಲಾಯಿಸಲಿಕ್ಕಾಗತ್ತಾ? ಯಾರಿಂದ ಬದಲಾಯಿಸಲಿಕ್ಕಾಗಲ್ಲ. ದೇವರು ಅಪ್ಪಣೆಯಾಯಿತು. ಸ್ತೋತ್ರ ಅಂತ ಹೇಳು. ನಿಮಗೆ 2020ನೇ ವರ್ಷದ ಕೊರೋನಾ ಅಟ್ಟಹಾಸಗಳಿಂದ ಬಂದಿರುವಂತ ಎಲ್ಲ ಬಿಕ್ಕಟ್ಟುಗಳು ಇಕ್ಕಟ್ಟುಗಳಿಂದ
ದೇವರು ತಪ್ಪಿಸಿ ದೇವರು ಏನ್ ಮಾಡ್ತಾರೆ, ಘನಪಡಿಸುತ್ತಾರೆ. ಅದು ಹೇಳುವಾಗಲೆಲ್ಲ ಜೊತೆಯಲ್ಲಿ ಇನ್ನೊಂದು ಮಾತು ಸೇರಿಸಿ ಹೇಳಬೇಕು, ನಾವು ಯೆಹೋವನಿಗೆ ಮೊರೆ ಇಡುವರಾಗಿದ್ದೇವೆ. 91ನೇ ಕೀರ್ತನೆ 15ನೇ ವಾಕ್ಯ ಈ ವರ್ಷದ ನಮ್ಮ ವಾಗ್ದಾನ ವಚನ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೋಡಿ, ಈ ವಚನಗಳೆಲ್ಲ ನೀವು ಧ್ಯಾನ ಮಾಡಿಕೊಳ್ಳಿರಿ. ಏನ್ ಹೇಳ್ತಾರೆ, ದೇವರು ಆಶೀರ್ವದಿಸಿದವರನ್ನು ನಾನು ಹೇಗೆ ಶಪಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಯಾರ್ದು ಶಾಪ ನಿಮಗೆ ತಗಲುವುದಿಲ್ಲ. ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸಿದರೆ ಯಾರು ನಿಮ್ಮನ್ನು ಮೋಸಗೊಳಿಸಲಿಕ್ಕೆ ಆಗುವುದಿಲ್ಲ. ನಿಮಗೂ ದೇವರಿಗೂ ಒಳ್ಳೆ ಒಡನಾಟ ಇರಲಿ. ದೇವರಿಗೂ ನಿಮಗೂ ಒಳ್ಳೆ ಕನೆಕ್ಷನ್ ಇಟ್ಟುಕೊಂಡು ಈ ವರ್ಷ 2021ನೇ ವರ್ಷ ಒಳ್ಳೆಯ ದೇವರ ಸಂಪರ್ಕದಲ್ಲಿ ನೀವು ಇಟ್ಟುಕೊಳ್ಳಿರಿ. ಯಾವ ಶತ್ರು ನಮ್ಮನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ನೋಡಿ, ಇಷ್ಟೆಲ್ಲ ಆಗಿರುವಾಗ ಇದೇನು ಇಸ್ರಾಯೇಲರಿಗೆ ಗೊತ್ತೇ ಇಲ್ಲ. ಅವರು ಹಾಡಾಡಿಕೊಂಡು ಬರ್ತಾ ಇದ್ದಾರೆ. ಇಸ್ರಾಯೇಲ್ ಮಕ್ಕಳು ಹಾಡಾಡಿಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಕಡಲೆಗಳಾಗೋದು ಅವ್ರಿಗೂ ಗೊತ್ತೇ ಇಲ್ಲ. ನಾನು ನೀವು ಪರಲೋಕ ಪ್ರಯಾಣಿಗರು, ಸ್ವರ್ಗವನ್ನು ಎದುರು ನೋಡಿಕೊಂಡು ಪ್ರಯಾಣ ಮಾಡ್ತಾರೆ. ನಾನು ನೀವು ಪರಲೋಕ ಎದುರು ನೋಡಿಕೊಂಡು ಪ್ರಯಾಣ ಮಾಡ್ತಾ ಇರುವಾಗ ನಮಗೆ ವಿರುದ್ಧವಾಗಿ ಹೊರಗಡೆ ಏನೇನೆಲ್ಲ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಏನೇನೋ ಆಗ್ತಾ ಇರುವುದು, ದೇವರು ಅದಕ್ಕೆ ಏನೇನೋ ದಾರಿ ಒದಗ್ತಾ ಇರೋದು ನಡೆಸ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬನಿಗೆ ಕಣಿ ಶಗುನ ನೋಡುವುದು ಇಲ್ಲ, ಇಸ್ರಾಯೇಲಿಗೆ ಕಣಿ ಹೇಳುವುದು ಇಲ್ಲ. ನೋಡಿ, ನಮಗೆ ಶಗುನವಾಗಲಿ ಕಣಿಯಾಗಲಿ ಮಾಟ ಮಂತ್ರಗಳಾಗಲಿ ನಮಗೆ ಫಲಿಸದ ಹಾಗೆ ದೇವರು ಕಾಪಾಡಿಕೊಳ್ಳುತ್ತಾರೆ. ನಮಗೆ ವಿರುದ್ಧವಾಗಿ ಮಾಡಿದರೂ ಕೂಡ ಅದು ಮಾಡೋರು ಮಾಡಬಹುದು, ಆದರೆ ಅದು ಫಲಿಸದ ಹಾಗೆ ದೇವರು ನಮಗಾಗಿ ಪ್ರೊಟೆಕ್ಷನ್ ಮಾಡಿಕೊಳ್ಳುತ್ತಾರೆ. ಮತ್ತು ಮಾತ್ರವಲ್ಲ, ಹೇಳ್ತಾರೆ ನೋಡಿ, ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮರಗೇಂದ್ರನಂತೆ ನಿಂದಿದ್ದಾರೆ. ಹಲ್ಲೆಲೂಯಾ. ನಾನು ನೀವು ಹೇಗೆ ನಿಂತುಕೊಳ್ಳಬೇಕು? ಸಿಂಹರಾಜನಂತೆ ನಿಂತುಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡ್ತಾರೆ, ಆ ಮೃಗರಾಜರು ಏನ್ ಮಾಡ್ತಾರೆ, ಅವನು ತಿಂದು ತೃಪ್ತಿ ಹೊಂದಿದೆ ಹೊರತು ಮಲಗುವುದಿಲ್ಲ. ಸಿಂಹ ಹೊಟ್ಟೆ ಹಸಿವೆಯಾಗಿ ಅದು ಮಲ್ಕೊಳ್ಳಲ್ಲ. ಪ್ರಾಯದ ಸಿಂಹಗಳು ಹೊಟ್ಟೆಗೆ ಇಲ್ಲದೆ ಅದು ಮಲ್ಕೊಳ್ಳೋದಿಲ್ಲ. ಅದು ಎಲ್ಲಾದರೂ ಏನೊಂದು ಹಿಡ್ಕೊಂಡು ತಿಂದ್ರೇನೆ ಅದು ಮಲ್ಕೊಳ್ಳೋದು. ಆದರೆ ಇಲ್ಲಿ ದೇವರು ಹೇಳ್ತಾರೆ, ಅದೇ ತರ ಮೃಗರಾಜನಂತೆ ರಾಜ ಸಿಂಹದಂತೆ ಇರುವಂತ ನಾವು ಕೂಡ ದೇವರಿಂದ ಹೊಂದಿಕೊಳ್ಳದೆ ನಮಗೆ ವಿಶ್ರಾಂತಿ ಇಲ್ಲ. ನಾನು ದೇವರಿಂದ ಹೊಂದಿಕೊಳ್ತೀವಿ. ನಾವು ದೇವರಿಂದ ಪಡೆದುಕೊಳ್ತೀವಿ. ಹಲ್ಲೆಲೂಯಾ. ಈ ವಾಕ್ಯಗಳಿಂದಲೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ. 2021ನೇ ವರ್ಷ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಾಗಿ ನೀವಿರುವವರಾಗಿರಲಿ. ಅವರು ನಿಮ್ಮ ಸಂಗಡಲೇ ಇದ್ದು ನಿಮ್ಮನ್ನು ಉದ್ಧರಿಸುವ ದೇವರಾಗಿದ್ದಾರೆ, ಕೇಡಿನಿಂದ ತಪ್ಪಿಸುವ ದೇವರಾಗಿದ್ದಾರೆ. ಆದರೆ ಆತನಿಗೆ ನಾವು ಮೊರೆ ಇಡುವ ಮಕ್ಕಳಾಗಿರಲಿ, ಆತನಿಗೆ ಮೊರೆ ಇಡುವಂತ ಮಕ್ಕಳಾಗಿರಲಿ, ಆತನಲ್ಲಿ ವಿಜ್ಞಾಪನೆ ಮಾಡುವ ಮಕ್ಕಳಾಗಿರಲಿ, ಆತನಲ್ಲಿ ಹೆಚ್ಚಾಗಿ ಪ್ರಾರ್ಥಿಸುವ ಮಕ್ಕಳಾಗಿರಲಿ, ಆತನಲ್ಲಿ ಆ ನಂಬಿಕೆ ಇಡುವಂತ ಮಕ್ಕಳಾಗಿರಲಿ. ಎಲ್ಲರ ಕಣ್ಣುಗಳು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ಸನ್ನದಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ನಿಮ್ಮನ್ನೇ ಸಾಧ್ಯವಾಗಿದ್ರೆ ನಿಮ್ಮ ಮೊಣಗಾಲು ಊರಿಕೊಳ್ಳಲಿ, ಸಾಧ್ಯವಾಗಿದ್ರೆ ನಿಮ್ಮನ್ನೇ ದೇವರ ಮುಂದೆ ತಗ್ಗಿಸಿಕೊಳ್ಳಲಿ. ಈ ವರ್ಷ ದೇವರು ನಮಗೆ ಕೊಟ್ಟ ವಾಗ್ದಾನ ವಚನ, ದೇವರು ನಮ್ಮನ್ನು ಎಲ್ಲ ಇಕ್ಕಟ್ಟುಗಳಿಂದ ತಪ್ಪಿಸಿ ನಮ್ಮನ್ನು ಘನಪಡಿಸುವನಾಗಿದ್ದಾನೆ. ದೇವರು ನಮ್ಮ ಸಂಗಡಲೇ ಇದ್ದು ನಮ್ಮ ಎಲ್ಲ ಇಕ್ಕಟ್ಟುಗಳಿಂದ ತಪ್ಪಿಸಿ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಎಲ್ಲರೂ ಈ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವರಾಗಿದೆ. ಕರ್ತನ
ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡು ಹೇಳಿರಿ, ಹೌದು ಕರ್ತನೆ, 2020ನೇ ವರ್ಷದಲ್ಲಿ ದೇವರೇ ಕೊರೋನಾ ಕಾಯಿಲೆಗೆ ನಾನು ಗುಲಾಮನಾಗಿದ್ದೆ. ಕೊರೋನಾ ಕಾಯಿಲೆ ಮುಖಾಂತರ ಬಂದಿರುವಂತ ಕಷ್ಟಗಳಿಗೂ ನಷ್ಟಗಳಿಗೂ ಸಂಕಷ್ಟಗಳಿಗೂ ನಾವು ಗುಲಾಮರಾಗಿದ್ದೆ. ಆದರೆ ಈಗ ನಾವು ಆ ಗುಲಾಮನತನದಿಂದ ಬಿಡುಗಡೆ ಹೊಂದಿ 2021ನೇ ವರ್ಷಕ್ಕೆ ಬಂದು ನಾವು ಸ್ವರ್ಗವನ್ನು ನೋಡಿ ಪ್ರಯಾಣ ಮಾಡುತ್ತೇವೆ, ಪರಲೋಕವನ್ನು ನೋಡಿ ಪ್ರಯಾಣ ಮಾಡುತ್ತೇವೆ. ಇಸ್ರಾಯೇಲ್ ಮಕ್ಕಳು ಕಾನಾನ್ ದೇಶದಲ್ಲಿ ಅವರು ಸೇರಬೇಕೆಂದು ಹೇಳಿಕೊಂಡು ಐಗುಪ್ತ ದೇಶದ ಬಿಟ್ಟಿ ಕೆಲಸವನ್ನು ಬಿಟ್ಟು, ಐಗುಪ್ತ ದೇಶದ ಗುಲಾಮತನವನ್ನು ಬಿಟ್ಟು ಅವರು ಇಸ್ರಾಯೇಲ್ ದೇಶಕ್ಕೆ ಪ್ರಯಾಣ ಮಾಡುವಾಗ ಅವರ ಪ್ರಯಾಣದ ಮಧ್ಯದಲ್ಲಿ ಅವರನ್ನು ನಾಶ ಮಾಡಲಿಕ್ಕಾಗಿ, ಅವರನ್ನು ಸಂಹಾರ ಮಾಡಲಿಕ್ಕಾಗಿ, ಅವರನ್ನು ಇಲ್ಲದೆ ಮಾಡಲಿಕ್ಕಾಗಿ ಅವರಿಗೆ ವಿರುದ್ಧವಾಗಿ ಬಂದ ಮೋವಾಬ ದೇಶದ ರಾಜನಿಗೆ ವಿರುದ್ಧವಾಗಿ, ಓ ಕರ್ತನೇ, ನೀವು ಬೀಳಾಮನ ಮೂಲಕವಾಗಿ ನೀ ಕಾರ್ಯ ನಡೆಸಿಕೊಟ್ಟದ ಬಗ್ಗೆ ನಾವಿವತ್ತು ವಾಕ್ಯದಲ್ಲಿ ಕೇಳಿದ್ದೀರಲ್ಲ. ಓ ಕರ್ತನಾದ ಯೇಸುವೇ, ನಾವು ಕೂಡ ಈ 2020ನೇ ವರ್ಷದ ಕೊರೋನಾ ಕಾಯಿಲೆಯಿಂದ ಬಂದಿರುವಂತ ಆ ಗುಲಾಮತನದಿಂದ ಬಿಡುಗಡೆ ಹೊಂದಿ ನಾವು ಈಗ 2021ನೇ ವರ್ಷದಲ್ಲಿ ಪರಲೋಕವನ್ನು ನೋಡಿ ಪ್ರಯಾಣ ಮಾಡುತ್ತೇನೆ. ಓ ನಿತ್ಯ ರಾಜ್ಯವನ್ನು ಎದುರು ನೋಡಿ ನಾವು ಸಂಚಾರ ಮಾಡುತ್ತೇವೆ. ನಮ್ಮ ಈ ಪ್ರಯಾಣದ ಮಧ್ಯದಲ್ಲಿ ದೇವರೇ ನಮಗೆ ನಾಶ ಮಾಡಲಿಕ್ಕಾಗಿ, ದೇವ ಜನರಿಗೆ ವಿರುದ್ಧವಾಗಿ, ದೇವರ ಸಭೆಗೆ ವಿರುದ್ಧವಾಗಿ ಕರ್ತನೇ ಒಳಗಡೆ ಸೈತಾನನು ಯಾವ ಒಳಸಂಜುಗಳು ಮಾಡುತ್ತಾ ನಮಗೆ ಗೊತ್ತಿಲ್ಲ. ಸೈತಾನನು ಯಾವ ಕುತಂತ್ರಗಳು ಮಾಡುತ್ತಾ ಇದೆಯೋ ನಮಗೂ ಗೊತ್ತಿಲ್ಲ. ಪಿಶಾಚಿ ಯಾವ ರೀತಿಯಲ್ಲಿ ಓ ದೇವರ ಮಕ್ಕಳಿಗೆ ಎದುರಾಗಿ ಓ ಕಾರ್ಯರೂಪಗಳಿಗೆ ತರುತ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಕರ್ತನೇ, ಗೊತ್ತಿಲ್ಲದ ಇಸ್ರಾಯೇಲಿಗೆ ದೇವರೇ ನೀವು ಗೊತ್ತಿರುವ ದೇವರು, ಅದಕ್ಕೆ ಬೇಕಾದ ಪ್ಲಾನ್ಗಳು ಮಾಡಿಕೊಂಡು, ಅದಕ್ಕೆ ಬೇಕಾದ ಪದ್ಧತಿಗಳು ಮಾಡಿಕೊಂಡು, ಅದಕ್ಕೆ ಬೇಕಾದ ದೂತರನ್ನು ಸಿದ್ಧಪಡಿಸಿಕೊಂಡು ದೇವರೇ ನೀವು ಕತ್ತೆಯ ಮೂಲಕ ಮಾತನಾಡಿಸಿ, ಓ ದೇವರೇ, ಓ ಪಿಚ್ಚು ಕತ್ತಿಯನ್ನು ತೆಗೆದುಕೊಂಡ ದೂತನ ಮೂಲಕ ಮಾತಾಡಿದಿ ತನ್ನ ಜನರಿಗೆ ಆಶೀರ್ವಾದವನ್ನು ಉಂಟು ಮಾಡಿದ ದೇವರು. ಅದೇ ಪ್ರಕಾರವಾಗಿ ಕರ್ತನೆ ನಮ್ಮ 2021ನೇ ವರ್ಷ ಪ್ರಾರಂಭ ಮಾಡಿದೆ. ಈ ಪ್ರಯಾಣ ಮುಂದೆ ಸಾಗುತ್ತಾ ಇದೆ. ಆದರೆ ದೇವರೇ, ಈ ಪ್ರಯಾಣದ ಮಧ್ಯದಲ್ಲಿ ಏನೆಲ್ಲ ಇಕ್ಕಟ್ಟುಗಳು ಬರುತ್ತೋ ನಮ್ಗೆ ಗೊತ್ತಿಲ್ಲ, ಏನೆಲ್ಲ ಕಷ್ಟಗಳು ಬರುತ್ತೋ ಗೊತ್ತಿಲ್ಲ. ಆದರೆ ಯಾವ ಇಕ್ಕಟ್ಟು ಬರುವಾಗಲೂ, ಯಾವ ಸಂಕಷ್ಟ ಬರುವಾಗಲೂ ದೇವರೇ ಕಪ್ಪೆಯ ಬಾಯಿಂದ ಮಾತಾಡಿಸಿದ ದೇವರು. ದೇವರೇ, ಓ ನಮಗೆ ನಾವು ಎದುರು ನೋಡದ ರೀತಿಯಲ್ಲಿ, ನಾವು ನಿರೀಕ್ಷಿಸದ ರೀತಿಯಲ್ಲಿ ನಮಗೆ ಸದುತ್ತರ ಕೊಡುವ ದೇವರಾಗಲಿಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಾವು ಎದುರು ನೋಡದ ರೀತಿಯಲ್ಲಿ ನೀ ನಮಗಾಗಿ ಉತ್ತರ ಕೊಡುವ ದೇವರು. ಓ ಯಾವತ್ತೂ ಕತ್ತೆ ಮಾತಾಡಲಿಲ್ಲ, ಆದರೆ ಕತ್ತೆ ಬಾಯಿಂದ ಮಾತಾಡಿಸಿದೆ. ಅದೇ ತರ ದೇವರೇ, ನಾವು ಯಾವತ್ತೂ ನಿರೀಕ್ಷಿಸದ ರೀತಿಯಲ್ಲಿ ನೀ ನಮ್ಮೊಂದಿಗೆ ಮಾತನಾಡುವ ದೇವರು, ನೀ ನಮಗಾಗಿ ಮಾತಾಡುವ ದೇವರು. ನಿಮಗೆ ಸ್ತೋತ್ರ ಕರ್ತನೆ. ಅದೇ ರೀತಿಯಾಗಿ ಕರ್ತನೆ, ಓ ದೇವರೇ, ವಿರೋಧಿಗಳು ಯಾವ ರೀತಿಯಲ್ಲಿ ಶತ್ರು ನಮ್ಮ ಮೇಲೆ ಬಂದರು, ಸೈತಾನನು ಯಾವ ಓ ರೀತಿಯಲ್ಲಿ ಬಲವಾಗಿ ಬಂದಿದ್ದರು ಕೂಡ ಕರ್ತನೆ, ನೀವು ಅನಿವಾರ್ಯವಾಗಿದ್ದರೆ ಬಿಚ್ಚು ಕತ್ತಿಯನ್ನು ತೆಗೆದ ದೂತನನ್ನು ನೀ ಕಳಿಸಿಕೊಡುವುದಕ್ಕಾಗಿ ಸ್ತೋತ್ರ ದೇವರೇ. ನೀ ಅನಿವಾರ್ಯವಾಗಿದ್ದರೆ ದೂತರನ್ನೇ ಕಳಿಸಿಕೊಡ್ತೀರಾ, ಅನಿವಾರ್ಯವಾಗಿದ್ದರೆ ದೂತರನ್ನೇ ನೀ ಕಳಿಸಿಕೊಡುವುದಾಗಿದ್ದೀರಾ. ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ. ನಮ್ಮ ಪರವಾಗಿ ಮಾತಾಡುವ ಕರ್ತನೇ ಸ್ತೋತ್ರ, ನಮ್ಮ ಪರವಾಗಿ ಕಾರ್ಯರೂಪಕ್ಕೆ ತರುವ ದೇವರೇ ಸ್ತೋತ್ರ, ನಮ್ಮ ಪರವಾಗಿ ಪದ್ಧತಿಗಳನ್ನು ಪ್ಲಾನ್ಗಳನ್ನು ಮಾಡುವ ದೇವರೇ ಸ್ತೋತ್ರ. ದೇವರೇ, ನೀ ಸ್ವರ್ಗದಲ್ಲಿ ಕಾರ್ಯ ರೂಪಿಸುವ ದೇವರು, ನೀ ಪರಲೋಕದಲ್ಲಿ ಕಾರ್ಯವನ್ನು ರೂಪಿಸುವ ದೇವರು, ಸ್ವರ್ಗೋನ್ನತಿಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವ ದೇವರು. ನಿನ್ನ ಮುಂದೆ ನಾವು ಸ್ಥಿರವಾಗುತ್ತೇವೆ, ನಿನ್ನ ಮುಂದೆ ನಾವು ಕೈ ಮುಗಿಯುತ್ತೇವೆ, ನಿನ್ನ ಮುಂದೆ ನಾವು ತಗ್ಗಿಸಿಕೊಳ್ಳುತ್ತೇವೆ. ದೇವರೇ, ಈ ವರ್ಷ ವಿಶೇಷ ಸಂರಕ್ಷಣೆ ಕೊಡುವ ವರ್ಷ, ವಿಶೇಷ ದೇವರೇ ಅನುಕೂಲ ಮಾಡಿಕೊಡುವ ವರ್ಷ, ನೀ ಕಾರ್ಯರೂಪಕ್ಕೆ ತರುವ ವರ್ಷ.
ಪರಿಸ್ಥಿತಿಗಳು ವಿಪರೀತ ಆಗಬಹುದು. ದೇವರ ವಿರೋಧಿಗಳು ಬರಬಹುದು. ವಿರುದ್ಧವಾಗಿ ಒಳಸಂಚುಗಳು ಮಾಡಬಹುದು. ಶಾಪ ತರಲಿಕ್ಕೆ ಕಾರ್ಯ ಮಾಡಬಹುದು. ಸಂಹಾರ ಮಾಡಲಿಕ್ಕೆ ಬೇಕಾದ ಪ್ರಾಣಿಗಳು ಮಾಡಿಕೊಳ್ಳಬಹುದು. ಆದರೂ ನೀ ಇದರ ಮಧ್ಯದಲ್ಲಿ ಕಾರ್ಯ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನೀವು ಇದರ ಮಧ್ಯದಲ್ಲಿ ಕ್ರಿಯೆ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಇದರ ಮಧ್ಯದಲ್ಲಿ ನೀ ಕೆಲಸ ನೆರವೇರಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನೀ ನುಡಿದ ಮೇಲೆ ಅದು ನೆರವೇರಿಸದೆ ಹೋಗುವುದುಂಟೋ? ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಕರ್ತನೆ. ದೇವ, ಈ ಪ್ರಿಯ ಮಕ್ಕಳೆಲ್ಲರನ್ನು ನಿನ್ನ ಕರಗಳಲ್ಲಿ ಕೊಟ್ಟು ಪ್ರಾರ್ಥಿಸುತ್ತೇನೆ. ದೇವರೇ, ಪ್ರಿಯ ಮಕ್ಕಳು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ, ನಿನ್ನ ಪಾದ ಬಳಿಯಲ್ಲಿ ಬಂದಿದ್ದಾರೆ, ನಿನ್ನ ನುಡುಕಿ ಬಂದಿದ್ದಾರೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ವಾಗ್ದಾನ ವಚನಗಳಲ್ಲಿ ಮಕ್ಕಳು ದೃಢವಾಗಿರಲಿ, ಮಕ್ಕಳು ಧೈರ್ಯವಾಗಿರಲಿ, ನಂಬಿಕೆಯಲ್ಲಿರಲಿ. ದೇವರೇ, ಮೊರೆಯಿಟ್ಟು ಪ್ರಾರ್ಥಿಸುವವರಾಗಿರಲಿ. ದೇವರಿಗೆ ವಿಜ್ಞಾಪನೆ ಮಾಡಿ ದೇವರ ಸಂಘದಲ್ಲಿ ಇರುವವರಾಗಿರಲಿ. ಕರ್ತನೆ, ಅದಕ್ಕೆ ಅವರಿಗೆ ಸಹಾಯ ಮಾಡಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇನೆ. ಪರಲೋಕ ತಂದೆಯಾದ ದೇವರೇ, ಇಕ್ಕಟ್ಟುಗಳಲ್ಲಿ ಹತ್ತಿರವಿದ್ದು ತಪ್ಪಿಸಿ ಕನಪಡಿಸುವ ದೇವರಿಗೆ ಸ್ತೋತ್ರ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷದ ವಾಗ್ದಾನ ವಚನ ಮತ್ತೋಬೇಡ. ದೇವರು ನನ್ನ ಎಲ್ಲ ಇಕ್ಕಟ್ಟುಗಳಲ್ಲಿ ಹತ್ತಿರವಿದ್ದು ತಪ್ಪಿಸಿ ಕನಪಡಿಸು. ಹೊಸ ವರ್ಷದ ಶುಭಾಶಯಗಳು. ಕೊನೆಯ ಆಶೀರ್ವಾದ. ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾಕಾಲ 2021ನೇ ವರ್ಷ ಪೂರ್ತಿ ನಿಮ್ಮ ಸಂಗಡಲೇ ಇದ್ದು ನಿಮ್ಮನ್ನು ದಾರಿ ನಡೆಸುವುದಾಗಿರಲಿ. ದೇವರ ದಾರಿ ನಿಮ್ಮೆಲ್ಲರನ್ನು ಆಶೀರ್ವದಿಸಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.